ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸ್ವರಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿಗಾದ್ರೂ ಹೋಗೋಕ್ಕೂ ಮುಂಚೆನೇ ವಿಡಿಯೋ ಸ್ಟಾರ್ಟ್ ಮಾಡಿ ಹಿಂಗೆ ಅಂತ ಹೇಳ್ಬಿಡ್ತಾ ಇದೆ. ಬಟ್ ಇವತ್ತು ಹೊರಟಾದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ತುಂಬಾ ಗಡಿ ಬಿಡಿ ಆಗೋಯ್ತು, ಇವತ್ತು ಟೈಮೇ ಇರಲಿಲ್ಲ. ಹಾಗಾಗಿ ಕಾರಲ್ಲಿ ಕುತ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಗಪ್ಪ ಅಂತಂದರೆ ಆಲ್ರೆಡಿ ತಮ್ಮಲೇ ನೋಡಿ ಗೊತ್ತು ಮಾಡ್ಕೊಬಿಟ್ಟಿರ್ತೀರಾ. ಇವತ್ತು ಪಾಪುಗೆ ಫೋಟೋ ಶೂಟ್ ಇದೆ. ಕರೆಕ್ಟಾಗಿ ಇವತ್ತಿಗೆ ಅವನಿಗೆ 4 ತಿಂಗಳು ತುಂಬಿ 5ನೇ ತಿಂಗಳಿಗೆ ಬಿದ್ದಿದೆ. ಸೊ ಮನೆಯಲ್ಲಿ ಇಷ್ಟು ದಿವಸ ಫೋಟೋ ಶೂಟ್ ಮಾಡ್ತಾ ಇದ್ದೆ ನಾನು, ಏನಾದರೂ ಕ್ರಿಯೇಟಿವಿಟಿ ಥರ ಡೆಕೋರೇಟ್ ಮಾಡಿ. ಬಟ್ ಇವತ್ತು ಸ್ಟುಡಿಯೋದಲ್ಲಿ ಈ ನಾರ್ಮಲ್ ನ್ಯೂ ಬಾರ್ನ್ ಬೇಬೀಸ್ಗೆಲ್ಲ ಫೋಟೋ ಶೂಟ್ ಮಾಡ್ತಾರಲ್ವ, ಅಲ್ಲಿಗೆ ಕರ್ಕೊಂಡೋಗಿ ಮಾಡ್ಸೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ವಿ. ಇವಾಗ ಎಲ್ಲ ರೆಡಿ ಆಗಿದ್ವಿ. ಬಟ್ ಬೇರೆ ಬೇರೆ ಕಲರ್ ಥೀಮು, ಇವೆಲ್ಲರಿಗೂ ಒಂದೇ ಥರ ಮ್ಯಾಚಿಂಗ್ ಬಟ್ಟೆ ಸಿಗಲಿಲ್ಲ. ಆ್ಯಂಡ್ ಇದ್ದಿದ್ದು ಕೂಡ ಎಲ್ಲ ಕೆಲವೊಂದು ಹಾಕ್ಬಿಟ್ಟಿದ್ದೀವಿ. ಆರೆಂಜ್ ಕಲರ್ ಇತ್ತು, ಬಟ್ ಹಾಕ್ಬಿಟ್ಟಿದ್ದೀವಿ ಕೆಲವೊಂದು. ಸೊ ಹಂಗಾಗ್ಬಿಟ್ಟು ಸ್ಟುಡಿಯೋದವ್ರು ಹೇಳಿದ್ದಾರೆ 6 ಮಂತ್ಗೆ ಅವ್ನು ಕುತ್ಕೊಳ್ಳೋಂಗೆ ಆಗ್ತಾನಲ್ವ, ಆವಾಗ ಒಂದೇ ಕಲರ್ ಟೀ ಶರ್ಟ್ ರೆಡಿ ಮಾಡಿ ಒಂದೇ ನೇಮ್ಸ್ ಎಲ್ಲ ಬರೆಸಿ ಅವಾಗ ಚೆನ್ನಾಗಿ ಮಾಡೋಣ. ಇವಾಗ ಸ್ವಲ್ಪ ಅರ್ಜೆಂಟಲ್ಲಿ ಆಗೋಯ್ತು. ಅಂದರೆ 6ನೇ ತಾರೀಕಿಗೆ ಫಿಕ್ಸ್ ಆಗಿದ್ದು. 7, 8 2 ದಿವಸಕ್ಕೆ ಹೊರಗಡೆನೂ ಹೋಗೋಂಗಿಲ್ಲ. ಮತ್ತು ಸ್ಯಾರಿ ಮತ್ತು ವೀಡಿಯೋ ಇದೆಲ್ಲ ಹಿಂಸೆ ಆಗೋಯ್ತು. ನಾವು ಅವ್ನು ಬೇರೆ ವ್ಯಾಕ್ಸಿನೇಷನ್ ಹಾಕಿ ಅವನ್ನೆಲ್ಲ ಕರ್ಕೊಂಡು ಹೋಗೋಂಗಿರಲಿಲ್ಲ. ಸೊ ಇದ್ದಿದ್ರಲ್ಲೇ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಫೋಟೋಶೂಟ್ ಅವ್ನಿಗಲ್ವಾ, ಒಂದೇ ಒಂದು ಫ್ಯಾಮಿಲಿ ಫೋಟೋ ಸಾಕು ನಮಗೆ. ಯಾವುದಾದ್ರೂ ಕಲರ್ ಇರಲಿ ಓಕೆ. 6 ಮಂತ್ಗೆ ಚೆನ್ನಾಗಿರೋದು ಮಾಡ್ಸೋಣ ಅಂದ್ಬಿಟ್ಟು ಇದೇ ಬಟ್ಟೆಲಿ ಹೋಗ್ತಾ ಇದ್ದೀವಿ. ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ನಾನು ನಿಮಗೆ ಫಸ್ಟೇ ಹೇಳ್ಬಿಡ್ತೀನಿ, ಆ್ಯಕ್ಚುಲಿ ಇದು ಒಂದು ಪ್ರಮೋಷನ್ ಶೂಟು. ಸೊ ನಮ್ಮ ಪೇಜ್ನ ಕಾಂಟ್ಯಾಕ್ಟ್ ಮಾಡಿ, ಕೊಡಿಗೆಹಳ್ಳಿಯಲ್ಲಿ ಹೊಸದಾಗಿ ಒಂದು ಫೋಟೋ ಶೂಟದು ಸ್ಟುಡಿಯೋ ಓಪನ್ ಆಗಿತ್ತು. ಸೊ ಹಾಗಾಗಿ ಅವರು ಕಾಂಟ್ಯಾಕ್ಟ್ ಮಾಡಿದ್ರಲ್ಲ, ನಾವು ಕೂಡ ವ್ಯಾಕ್ಸಿನೇಷನ್ಗೂ ಮುಂಚೆನೇ ಅವರು ಕಾಂಟ್ಯಾಕ್ಟ್ ಮಾಡಿದ್ದು. ವ್ಯಾಕ್ಸಿನ್ ಆಯಿತು, ನೆಕ್ಸ್ಟ್ ಫೀವರ್ ಆಯಿತು, ನೆಕ್ಸ್ಟ್ ಹಿಂಗೆ ಡೇ ಬೈ ಡೇ ಹೇಳ್ಕೊಂಡು ಹೋಗ್ತಾನೆ ಇದ್ವಿ, ಮೇಡಮ್ ನಾಳೆ ಅಂತ. ಬಟ್ ಸ್ಟಿಲ್ 1 ಡೇ ಕನ್ಫರ್ಮ್ ಮಾಡಿಕೊಂಡು ಹೋಗಿದ್ವಿ. ಅಲ್ಲಿಗೆ ಸಂಡೇ ಹೋಗಿದ್ದು. ನನಗೆ ಆ್ಯಕ್ಚುಲಿ ನೋಡಿದಾಗ ಎಲ್ಲ ಒಂಥರ ಹೊಸಸ್ತ ಥರ ಅನ್ನಿಸ್ತು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಎಲ್ಲ ಪುಟಾಣಿ ಮಂಚ, ಪುಟಾಣಿ ಚೇರು, ಏನೇನೋ ಹೊಸ ಯುನೀಕ್ ಥೀಮ್ಸ್ ಕಲೆಕ್ಷನ್ಸ್ ಎಲ್ಲ ಇತ್ತು ಅವ್ರ ಹತ್ರ. ಅದರಲ್ಲೂ ಈಗ ತಾನೇ ಹುಟ್ಟಿರೋ ಮಕ್ಕಳಿಗೆ ತುಂಬ ವೆರೈಟಿ ಆಫ್ ಥೀಮ್ಸ್ ಇದೆ ಅಲ್ಲಿ. ನಮ್ಮ ಪಾಪಗೆ ಸ್ವಲ್ಪ ಹೋಗಿದ ತಕ್ಷಣವೇ ನಾನು ಒಂದು ಪರ್ಟಿಕ್ಯುಲರ್ ಥೀಮಲ್ಲಿ ಇದೇ ಥರ ಫೋಟೋ ಶೂಟ್ ಬೇಕು ಅಂತ ಹೇಳಿದೆ. ಸೊ ಆ ಥರದ್ದೇನೆ ಡ್ರೆಸ್ನ ಕೊಟ್ಟರು ಪಾಪಗೆ ವೇರ್ ಮಾಡೋದಕ್ಕೆ. ಸೊ ಪಾಪಗೆ ವೇರ್ ಮಾಡಿದೆ. ಆ್ಯಕ್ಚುಲಿ ಅವ್ನು ಸ್ವಲ್ಪ ಫೀವರ್ ಕಮ್ಮಿ ಆಗಿತ್ತು, ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿತ್ತು. ನಾನು ಒಂದು 3 ಡೇಸ್, ಲಾಸ್ಟ್ ಟೈಮ್ ಇಷ್ಟು ಫೀವರ್ ಆಗಿರಲಿಲ್ಲ ಅವನಿಗೆ. ಇದೇ ಟೈಮ್ ಫಸ್ಟ್ ಟೈಮ್ ಈ ಥರ ಫೀವರ್ ಆಗಿತ್ತು. ಸೊ ಸ್ಟುಡಿಯೋದಲ್ಲಿ ಏನೋ ಅವನಿಗೆ ಫೀವರ್ ಇರಲಿಲ್ಲ. ಸ್ಟುಡಿಯೋ ಮುಗಿಸ್ಕೊಂಡು ಬಂದು ಲೇಟ್ ನೈಟ್ ಅಷ್ಟರಲ್ಲಿ ಅವನಿಗೆ ಮತ್ತೆ ಸ್ವಲ್ಪ ಮೈ ಬೆಚ್ಚಗೆ ಥರ ಆಯಿತು. ಅವ್ನು ಪೆಕ್ಕು ಮಗು ಯಾಕೋ ಸ್ವಲ್ಪ ಹುಷಾರಿರಲಿಲ್ಲ ಅನ್ನಲ್ಲ, ಅವಳು ಸ್ವಲ್ಪ ಆ್ಯಕ್ಟಿವ್ ಕಮ್ಮಿ ಇದ್ಲು. ಬಟ್ ಸ್ಟುಡಿಯೋ ಅಂತ ಈಚೆ ಬಂದಾಗ ಫೋಟೋಶೂಟ್ಗೆ ಪಾಪಗೋಸ್ಕರ ಪಾಪನ ಆಟಾಡ್ಸೋದು, ಮಾತಾಡ್ಸೋದು, ಅವನ್ನ ಅಲರ್ಟ್ ಮಾಡೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತು ಪಾಪ. ನೆಕ್ಸ್ಟ್ ಹಠ ಮಾಡಲ್ಲ, ಹಿಂಸೆ ಕೊಡಲ್ಲ ಅಂತ ಹೇಳ್ಬಿಡಿ ಪಾಪುಗೆ ದೃಷ್ಟಿ ಆಗುತ್ತೆ ಅಂತ ಒಬ್ಬರು ಮೆಸೇಜ್ ಮಾಡಿದ್ರು, ಕಮೆಂಟ್ ಮಾಡಿದ್ರು ಯೂಟ್ಯೂಬಲ್ಲಿ. ಸೊ ಪ್ಲೀಸ್ ದೃಷ್ಟಿ ಹಾಕಬೇಡಿ, ಬಿಕಾಸ್ ಪುಟ್ಟ ಪಾಪು, ಮಕ್ಕಳಿಗೆ ದೃಷ್ಟಿ ತಾಗಿದ್ರೆ ತಡ್ಕೊಳ್ಳಲ್ಲ ಅವು. ಬಟ್ ಸ್ಟಿಲ್ ಪ್ರಮೋಷನ್ ಶೂಟ್ ಆಗಿರೋದ್ರಿಂದ ವಿಡಿಯೋನ ಶೇರ್ ಮಾಡಲೇಬೇಕು. ಪಾಪದು ಫೋಟೋ ಅದಕ್ಕಿರಲಿ, ಫೇಸ್ ಆಗಿರಲಿ ತೋರಿಸ್ಲೇಬೇಕು ವಿಡಿಯೋದಲ್ಲಿ ಅಂತ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೆ. ಸೊ ನನ್ನ ಹಸ್ಬೆಂಡ್ ಇಷ್ಟು ಜಾಸ್ತಿ ವಿಡಿಯೋ ಇದೆ, ತುಂಬ ಜಾಸ್ತಿ ವಿಡಿಯೋ ಮಾಡ್ಕೊಂಡ್ವಿ. ಬಟ್ ಸ್ವಲ್ಪ ಮಟ್ಟಿಗಷ್ಟೇ ನಾನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಇಲ್ಲಿ. ಸ್ಟಾರ್ಟಿಗೆ ಹೋಗಿದ ತಕ್ಷಣವೇ ಫಸ್ಟ್ ಥೀಮ್ ಬಂದ್ಬಿಟ್ಟು ಈ ಥರ ಒಂಥರ ಬಾಸ್ ಥರ ಥೀಮ್ ಬಂತಿತ್ತು ಪಾಪಗೆ. ಅಂದರೆ ನಾನು ಅದನ್ನೇ ಹೇಳಿದೆ, ಈ ಥರದ್ದು ಒಂದು ಪರ್ಟಿಕ್ಯುಲರ್ ಥೀಮ್ ಬೇಕು ನನಗೆ ಅಂತ. ಸೊ ಅದನ್ನೇ ಫಸ್ಟಿಗೆ ಶೂಟ್ ಮಾಡಿದ್ರು. ಆ್ಯಂಡ್ ನಾನು ಆಲ್ರೆಡಿ ಹೇಳ್ದಂಗೆ ಅವನು ಜಾಸ್ತಿ ಹಿಂಸೆ ರಚ್ಚೆ ಎಲ್ಲ ಸ್ವಲ್ಪ ಕಮ್ಮಿ. ಬಟ್ ಏನೋ ಹೇಳಿದ್ರಲ್ಲ ಕಮೆಂಟಲ್ಲಿ, ಸೊ ಹಾಗಾಗಿ ಇನ್ಮೇಲೆ ಹೇಳಬಾರ್ದು ಅನ್ಕೋತಾ ಇದ್ದೆ. ಬಟ್ ಅಲ್ಲಿ ತುಂಬ ಸೈಲೆಂಟಾಗಿಯೇ ಇದ್ದ, ಚೆನ್ನಾಗಿ ಕೋಪ್ರೇಟ್ ಮಾಡ್ತಿದ್ದ. ಅಳೋದು, ರಚ್ಚೆ ಮಾಡೋದು ಅದು ಸ್ಟಾರ್ಟಿಂಗ್ ಮಾಡಲಿಲ್ಲ ಅವನು. ಬಟ್ ಹೋಗ್ತಾ ಓಕೆ ಮಾಡ್ದ, ಬಿಕಾಸ್ ಎಲ್ಲ ಮಕ್ಳಿಗೂ ಡಿಸ್ಕಂಫರ್ಟಬಲ್ ಆಗುತ್ತೆ. ಫಸ್ಟ್ ಶೂಟ್ ಸ್ಟಾರ್ಟ್ ಆಗಿದ ತಕ್ಷಣವೇ ನನ್ನ ಹಸ್ಬೆಂಡ್ ಅವರ ಅಣ್ಣನ ಮಕ್ಕಳು, ಅದೇ ಕೊಡಿಗೆಹಳ್ಳಿಯಲ್ಲಿ ಅವ್ರ ಮನೆ ಇರೋದು, ಅಂದರೆ ನನ್ನ ಹಸ್ಬೆಂಡ್ ಅವ್ರ ಅಣ್ಣನ ಮನೆ. ಅವ್ರಿಗೆ ಕಾಲ್ ಮಾಡಿದ್ವಿ, ಮಕ್ಕಳಲ್ವಾ ಬರ್ತಾರೆ, ಏನೋ ಎಂಟರ್ಟೈನ್ಮೆಂಟ್ ಚೆನ್ನಾಗಿರುತ್ತೆ ಅಂತ. ಸೊ ಅವರು ಬೇಗ ಬಂದರು. ನಮಗಂತೂ ಒಂಥರ ಖುಷಿ ಅವನಿಗೆ ಆ ಥರದ್ದು ಡ್ರೆಸ್ಸಲ್ಲಿ ನೋಡೋಕ್ಕೆ, ಅವ್ನ ರಿಯಾಕ್ಷನು, ಅವ್ನ ಫೇಸ್ ರಿಯಾಕ್ಷನ್ ಎಲ್ಲ ನೋಡೋಕ್ಕೆ ಒಂಥರ ತುಂಬ ಖುಷಿ ಆಗ್ತಾ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿ ನನಗೆ ಫೋಟೋ ಶೂಟ್ ಮಾಡಿಕೊಟ್ರು. ಬಿಕಾಸ್ ಫೀಡಿಂಗ್ ರೂಮ್ ಸಪ್ರೇಟಾಗಿ ಇರುತ್ತೆ. ಆ್ಯಂಡ್ ಪಾಪುಗೆ ಡಿಸ್ಕಂಫರ್ಟ್ ಆಗದಿರೋ ಥರ ನಡ್ಕೋತಾರೆ ಫೋಟೋಸ್ ತೆಗಿಬೇಕಾದ್ರೆ. ಅವನು ಸ್ವಲ್ಪ ಆ್ಯಕ್ಟಿವ್ ಆಗಿಯೇ ಇದ್ದ ಫೀವರಲ್ಲೂ ಕೂಡ. ನೆಕ್ಸ್ಟು 2ನೇ ಥೀಮ್ಗೆ ನನಗೆ ಡ್ರೆಸ್ನ ಕೊಟ್ಟರು. ಅವ್ನಿಗೆ ಡ್ರೆಸ್ ಚೇಂಜ್ ಮಾಡಬೇಕಾಗಿತ್ತು. ಅದು ಪಂಪ್ಕಿನ್ನಲ್ಲಿ ಪಾಪನ ಕೂರಿಸಿ ಮಾಡಿಸ್ತಿರ್ತಾರೆ, ನಾನು ನೋಡ್ತಾ ಇರ್ತೀನಿ, ಆ ಥರ ಡ್ರೆಸ್ ಕೊಟ್ಟರು. ಅದನ್ನು ಹಾಕಿ ಅಂತ ಅಂದ್ಬಿಟ್ಟು. ಸೊ ಅವಾಗೂ ಕೂಡ ನಾರ್ಮಲಾಗಿ ಇದ್ದ ಅವನು. ಬಟ್ ಅದು ಸ್ವಲ್ಪ ಟೋಪಿ ಇತ್ತಲ್ಲ, ಅವನಿಗೆ ಸ್ವಲ್ಪ ಇಷ್ಟ ಆಗ್ತಿರ್ಲಿಲ್ಲ, ಡಿಸ್ಕಂಫರ್ಟ್ ಆಯಿತು ಅಂತ ಅನಿಸುತ್ತೆ. ಸೊ ಅವಾಗ ಸ್ವಲ್ಪ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದೆ. ನಾನು ಎಷ್ಟೊಂದು ಹೇಳಬೇಕು ಅನ್ಕೋತಾ ಇದ್ದೆ, ಅತ್ತೆ ಬಂದಿದ್ದಾರೆ ಊರಿಂದ, ಅವ್ರಿಗೂ ಕರ್ಕೊಂಡು ಹೋಗಿದ್ವಿ ಸ್ಟುಡಿಯೋಗೆ. ಸೊ ಅವರಿಂದನೂ ಸ್ವಲ್ಪ ಹೆಲ್ಪ್ ಆಗುತ್ತೆ ನಮಗೆ ಅಂದ್ಬಿಟ್ಟು ಆ ಡ್ರೆಸ್ ಎಲ್ಲ ಹಾಕಿ ಪಾಪುಗೆ ಚೇಂಜ್ ಮಾಡಿ
ಅದಾದಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಸಿ ಅದಾದಮೇಲೆ ಕರ್ಕೊಂಡು ಹೋದ್ವಿ ಅವನಿಗೆ. ಬಿಕಾಸ್ ಹಿಂದೆನೇ ಎಲ್ಲ ಫೋಟೋ ಎಲ್ಲ ತೆಗಿಯೋಕೆ ಹೋದ್ರೆ ಅವನಿಗೂ ಸ್ವಲ್ಪ ಇರಿಟೇಷನ್ ಆಗುತ್ತೆ, ಕೋಪ್ರೇಟ್ ಮಾಡಲ್ಲ ಅಂತ. ಆದರೂ ಕೂಡ ಅವ್ನು ನಿದ್ದೆ ಮಾಡಲಿಲ್ಲ. ಬಿಕಾಸ್ ಅಷ್ಟರಲ್ಲಿ ಅವ್ನಿಗೆ ಸ್ವಲ್ಪ ಹೊಟ್ಟೆನೂ ಹಸ್ತಿತ್ತು ಆ್ಯಂಡ್ ನಿದ್ದೆ ಟೈಮ್ ಆಗೋಗ್ಬಿಟ್ಟಿತ್ತು. ಒಂದು 2 ಸತಿ ಮಲಗಿಸಿ ಟ್ರೈ ಮಾಡಿದ್ರು, ಅವನು ಅದರಲ್ಲಿ ನಿದ್ದೆ ಮಾಡಲಿಲ್ಲ. ಮತ್ತೆ ಸ್ವಲ್ಪ ಹೊತ್ತು ಇದ್ಕೊಂಡು ಬಂದು ಫೀಡೆಲ್ಲ ಮಾಡಿಸಿ ಮತ್ತೆ ಮಕ್ಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಸ್ದೆ, ಸ್ವಲ್ಪ ಆಕ್ಟಿವ್ ಆಗ್ತಾನೆ ಅಂತ. ಇಲ್ಲ, ಅವನಿಗೆ ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು, ಸೊ ಅಷ್ಟು ಆಕ್ಟಿವ್ ಆಗಲಿಲ್ಲ ಅವನು. ಆ್ಯಂಡ್ ಇದ್ರ ಜೊತೆಗೆ ಕೆಲವೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ತುಂಬ ಜನ ಕೇಳ್ತಾ ಇರ್ತೀರಾ ಪಾಪು ಕೈಗೆ ಮತ್ತು ಕಾಲ್ಗೆ ಹಾಕಿರೋಂಥ ಕಪ್ಪದು ಮತ್ತು ಗೋಲ್ಡ್ ಕಲರ್ ಬೀಡ್ಸ್ ಇರೋದು ಅದು ಏನು ಹೇಳಿ ಗೋಲ್ಡಾ ಅಂತ. ಇಲ್ಲ, ಅದು ಗೋಲ್ಡ್ ಅಲ್ಲ, ಅದು ಇಮಿಟೇಷನ್ ಜ್ಯುವೆಲರಿ, ಅದು ನಾರ್ಮಲ್ ಆನ್ಲೈನಲ್ಲಿ ಸಿಗುತ್ತೆ. ತುಂಬ ಅಂದರೆ ತುಂಬಾ ಕೇಳ್ತಾನೆ ಇರ್ತಾರೆ. ನೆಕ್ಸ್ಟ್ ವೀಡಿಯೋದೆಲ್ಲರೂ ಶೇರ್ ಮಾಡಿ ಮೇಡಮ್ ಅಂತ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪಾಪು ಕೈಗೆ ಹಾಕಿರೋದು ಸಪ್ರೇಟು, ಕಾಲ್ಗೆ ಹಾಕಿರೋದು ಸಪ್ರೇಟ್, ಬಟ್ ಒಂದೇ ಆ್ಯಪಲ್ಲಿ ಸಿಗುತ್ತೆ, ನೀವು ತಗೋಬೋದು. ಆ್ಯಂಡ್ ಪಾಪುಗೆ ಕತ್ತು ಎಷ್ಟು ತಿಂಗಳಿಗೆ ನಿಲ್ತು ಅಂತ ಸ್ವಲ್ಪ ಜನ ಕೇಳಿದ್ರಿ, ಸೊ ಅದನ್ನು ಹೇಳ್ಬಿಡ್ತೀನಿ. ನನ್ನ ಪಾಪುಗೆ ಕತ್ತು ನಿಂತಿದ್ದು ಒಂದು 2.5 ತಿಂಗಳು ಹತ್ತತ್ರ. ಬಟ್ ಅವನು ಯಾವಾಗ ಉಲ್ಟಾ ದಬಾಕೊಂತಾನೆ ಗೊತ್ತಾ ಮಗು, ಆವಾಗ ಬೇಗ ಕತ್ತು ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ ಅವ್ರಿಗೆ. ಅವ್ನು ಒಂದು 2 ತಿಂಗಳು 20 ದಿವಸಕ್ಕೆ ಆಲ್ರೆಡಿ ಉಲ್ಟಾ ದಬಾಕೋಬಿಟ್ಟ. ಈಗೇನಿಲ್ಲ, ಒಂದು ಸತಿ ಮಲಗಿಸಿದ್ರೆ ಸಾಕು ಫಟ್ ಅಂತ ಉಲ್ಟಾ ಆಗ್ತಾನೆ ಇರ್ತಾನೆ, ಕಲ್ತ್ಕೊಬಿಟ್ಟ. ಇವಾಗ ಅವನಿಗೆ ಕತ್ತು ಆರಾಮ್ಸೆ ನಿಲ್ಲುತ್ತೆ. ಸೊ ಏನೇನಾದರೂ ಟಿಪ್ಸ್ ಹೇಳಿ ಅಂತ ಕೇಳ್ತಾ ಇದ್ರಿ. ಏನಪ್ಪ ಟಿಪ್ಸ್ ಅಂತಂದರೆ, ಈ ಜಾಸ್ತಿ ಬಾಣಂತಿಯವ್ರಿಗೆ ಚಿಕನ್ ಕತ್ತು ಕೊಡ್ತಾರೆ, ಕತ್ತು ನಿಲ್ಲಿ ಅಂದ್ಬಿಟ್ಟು. ಮತ್ತು ತಲೆಕಾಲು ಸೂಪೆಲ್ಲ ಜಾಸ್ತಿ ಮಾಡಿ ತಿನ್ನಿಸ್ತಾರೆ, ಮಗು ಕತ್ತು ಬೇಗ ಸ್ಟ್ರಾಂಗ್ ಆಗಲಿ ಬೋನ್ ಅಂತ ಅಂದ್ಬಿಟ್ಟು. ಸೊ ನಾನು ನಾರ್ಮಲ್ ಅದೆಲ್ಲ ಮಾಡಿದ್ದೀನಿ. ಸೊ ಹಂಗಾಗಿ ಅವನಿಗೆ ಬೇಗ ಕತ್ತು ನಿಲ್ತು. ಅವನಿಗೆ ಇವಾಗ ಇವತ್ತಿಗೆ ಕರೆಕ್ಟ್ 3 ಮಂತ್ಸ್. ಅವ್ನು 2.5 ತಿಂಗಳಿದ್ದಾಗಿಂದನೂ ಉಲ್ಟಾ ಆಗ್ತಾನೆ, ಫ್ರೀಕ್ವೆಂಟ್ಲಿಯಾಗಿ ಆಗ್ತಾ ಇರ್ತಾನೆ. ಸೊ ಇದಿಷ್ಟು ಇನ್ಫಾರ್ಮೇಷನ್. ಅವನಿಗೆ ಪಂಪ್ಕಿನ್ ಥೀಮ್ದು ಮಾಡಿಸಿದ್ರು. ಮಾಡಿಸಿ ಆದಮೇಲೆ ಅವನಿಗೆ ಸ್ವಲ್ಪ ಫೀಡ್ ಮಾಡಿಸ್ಕೊಂಡು ಕರ್ಕೊಂಬರ್ತೀನಿ ಅಂತ ಹೋದೆ. ಬಿಕಾಸ್ ಅವನು ಅದು ಕಾಟ್ ಮೇಲೆ ಮಲಗ್ತಾ ಇರಲಿಲ್ಲ. ಅವ್ನು ತುಂಬ ಇರಿಟೇಷನ್ ಮಾಡ್ಕೋತಾ ಇದ್ದೆ. ನಿದ್ದೆ ಬಂದರೆ ಮಲಗ್ತಾನೆ ಅಂದ್ಬಿಟ್ಟು ಫೀಡಿಂಗ್ ಹೋಗ್ಬಿಟ್ಟೆ ನಾನು. ನೆಕ್ಸ್ಟ್ ಪಿಕ್ಕುಮಾಗೆ ಸಿಂಗಲ್ ಫೋಟೋ ಶೂಟನ್ನ ಮಾಡ್ತಾಯಿದ್ರು. ಅವಳಿಗೆ ಅದು ಸ್ವಲ್ಪ ಇಷ್ಟ ಆಗ್ತಿರ್ಲಿಲ್ಲ ಬಿಕಾಸ್ ಅವಳಿಗೆ. ಆ್ಯಂಡ್ ಅವಳ ಜೊತೆ ಪಾಪುನು ಸೇರಿಸ್ಬಿಟ್ಟು ಅಕ್ಕ ತಮ್ಮ ಇಬ್ರದ್ದು ಒಂದು ಫೋಟೋ ಸಪ್ರೇಟಾಗಿ ಏನೋ ಕೂಡ ಫೋಟೋ ಶೂಟ್ ಮಾಡಿ ಕೊಟ್ಟರು. ಅಂದರೆ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಾಯಿತು. ಅಷ್ಟರಲ್ಲಿ ಪಾಪುಗೆ ಸ್ವಲ್ಪ ಫೀಡ್ ಮಾಡ್ಸೋ ಕರ್ಕೊಂಡು ಹೋಗಿದ್ದೆ ಅನ್ನಲ್ವಾ. ಸೊ ಫೀಡೆಲ್ಲ ಮಾಡಿದ ತಕ್ಷಣವೇ ಅವ್ನು ಮಲ್ಕೊಂಡ್ಬಿಟ್ಟೆ. ಸೊ ಮತ್ತೆ ಕಾಟೆಲ್ಲ ರೆಡಿ ಮಾಡಿ ಆರಾಮ್ಸೆ ಮಲ್ಕೊಂಡವನು ಒಂಥರ ಕ್ಯೂಟ್ ಕ್ಯಾರೆಟ್ ಥರ ಸುಮ್ಮನೆ ಮಲ್ಕೊಬಿಟ್ಟಿದ್ದ. ನನ್ನ ಅನಿಸಿಕೆ ಪ್ರಕಾರ ಪಾಪುಗೆ ಇದು ಬಿಟ್ಟರೆ ಇನ್ನೂ ಒಂದು ಪ್ರಮೋಷನಲ್ ವಿಡಿಯೋ ಇದೆ. ಸೊ ಅದಂತೆ ಲಾಸ್ಟ್ ಮಾಡಿಬಿಡ್ತೀನಿ. ಇನ್ನು ಯಾವ ವಿಡಿಯೋದಲ್ಲೂ ಅವ್ನು ಜಾಸ್ತಿ ರಿವೀಲ್ ಆಗಿ ಫೋಟೋ ಆಗಲಿ ಅವ್ನು ವಿಡಿಯೋ ಆಗಲಿ ತೋರ್ಸೋಕೆ ಹೋಗಲ್ಲ. ಬಿಕಾಸ್ ಸ್ವಲ್ಪ ದೃಷ್ಟಿ ಆಗ್ತಾ ಇದೆ, ಅವನಿಗೆ ಗೊತ್ತಾಗ್ತಾ ಇದೆ ನಮಗೆ. ಸೊ ಹಾಗಾಗಿ ಅವನ್ನ ಇನ್ನೆಲ್ಲೂ ತೋರಿಸ್ಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ ನಮ್ಮ ಮನೆಯವರು. ಸಾಕು, ಇಷ್ಟೇ ಸಾಕು. ಇನ್ ಕೇಸ್ ಒಂದು ಪ್ರಮೋಷನ್ ಬಂತು, ಪ್ರಮೋಷನ್ ವಿಡಿಯೋ ಶೂಟ್ಸಲ್ಲಿ ಅಥವಾ ಪ್ರಮೋಷನ್ ಕ್ಲಿಪ್ಪಿಂಗ್ಸಲ್ಲಿ ಅಷ್ಟೇ ಆ್ಯಡ್ ಮಾಡಬೇಕು. ಮತ್ತು ನಾರ್ಮಲ್ ಡೈಲಿ ವ್ಲಾಗ್ಸಲ್ಲಿ ಅದೆಲ್ಲ ಬೇಡ, ಕಂಟ್ರೋಲ್ ಮಾಡಿಬಿಡ್ಬೇಕು ಅಂತ ಹೇಳಿದ್ದಾರೆ. ಸೊ ಹಂಗಾಗ್ಬಿಟ್ಟು ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಟಾಪ್ ಮಾಡ್ತೀನಿ. ಇನ್ ಕೇಸ್ ಅವನೇನಾದರೂ ಪ್ರಮೋಷನಲ್ಲಿ ಶೂಟ್ಸ್ ಇತ್ತು ಅಂದರೆ ಮಾತ್ರ ರಿವೀಲ್ ಮಾಡ್ತೀನಿ. ಜೊತೆಗೆ ಈ ಸ್ಟುಡಿಯೋ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ಸ್ಟುಡಿಯೋ ಬಂದ್ಬಿಟ್ಟು M3 ಸ್ನಾಪ್ ಸ್ಟುಡಿಯೋ ಅಂತ ಕೊಡಿಗೆಹಳ್ಳಿಯಲ್ಲಿ ಬರುತ್ತೆ. ಈ ಸ್ಟುಡಿಯೋ ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾ ಅಫೋರ್ಡಬಲ್ ಪ್ರೈಸ್ಗೆ ನ್ಯೂ ಬಾರ್ನ್ ಕಿಡ್ಸ್ಗೆ, ಮೆಟರ್ನಿಟಿ ಫೋಟೋ ಶೂಟ್ಗೆ, ಫ್ಯಾಮಿಲಿ ಫೋಟೋ ಶೂಟ್ಗೆ, ಬೇಬಿ ಶೋರ್ಗೆ, ಈ ಥರ ವೆರೈಟಿ ಆಫ್ ಥೀಮ್ಸ್ ಅಲ್ಲಿ ಇಂಡೋರ್ ಔಟ್ಡೋರ್ ಎರಡೂ ರೀತಿ ಫೋಟೋ ಶೂಟು, ವಿಡಿಯೋಗ್ರಫಿ ಎಲ್ಲ ಅವೈಲಬಲ್ ಸಿಗುತ್ತೆ ನಿಮಗೆ. ಮೇನ್ ಇವರ ಸರ್ವಿಸ್ ಅಂತೂ ತುಂಬಾ ಇಷ್ಟ ಆಯ್ತು. ಬಿಕಾಸ್ ಪುಟಾಣಿ ಮಕ್ಕಳನ್ನ ಎಷ್ಟು ಒಳ್ಳೆ ಮುದ್ದು ಸಾಫ್ಟ್ ಗೊಂಬೆಗಳ ರೀತಿ ಹ್ಯಾಂಡಲ್ ಮಾಡ್ತಾರೆ. ಅವ್ರಿಗೆ ಒಂದು ಸ್ವಲ್ಪನೂ ಇರಿಟೇಷನ್ ಆಗದಿರೋ ತರ. ನಾನು ಇವ್ರ ಇನ್ಸ್ಟಾಗ್ರಾಮ್ ಪೇಜ್ನ ಡಿಸ್ಪ್ಲೇಯಲ್ಲಿ ಹಾಕಿರ್ತೀನಿ. ಆ್ಯಂಡ್ ಇವ್ರ ಕಂಪ್ಲೀಟ್ ಡೀಟೇಲ್ಸ್ನ ಕೂಡ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಂದ್ಸತಿ. ನನಗಂತೂ ತುಂಬ ಅಫೋರ್ಡಬಲ್ ಪ್ರೈಸ್ ಅನ್ನಿಸ್ತು. ಆ್ಯಂಡ್ ವೆರೈಟಿ ಆಫ್ ಥೀಮ್ಸ್ ಇದೆ. ಓ ಮೈ ಗಾಡ್ ಅಂತ ಅನ್ನಿಸ್ತು. ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ವೆರೈಟಿ ಆಫ್ ಥೀಮ್ಸು ತುಂಬ ಚೆನ್ನಾಗಿರೋವಂಥ ಫೋಟೋಸ್ ಎಲ್ಲ ಹಾಕಿದರೆ ನೋಡಿದ ತಕ್ಷಣ ಖುಷಿ ಆಗುತ್ತೆ. ಈ ಥರ ನಾವು ಮಾಡಿಸ್ಕೋಬೇಕು ಅಂತ ಅನಿಸುತ್ತೆ. ನಮ್ಮದು ಫ್ಯಾಮಿಲಿ ಫೋಟೋ ಸೆಷನ್ ರೌಂಡ್ಸ್ ಎಲ್ಲ ಮುಗೀತು. ಅದೆಲ್ಲ ಮುಗಿಸಿ ಆದಮೇಲೆ ಅವನು ನಿದ್ದೆ ಮಾಡಿಬಿಟ್ಟ. ಸೊ ಸ್ವಲ್ಪ ರಚನೆ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಬಿಟ್ಟ. ಸ್ವಲ್ಪ ದೃಷ್ಟಿ ಜಾಸ್ತಿ ಆಯಿತು ಅನ್ಸುತ್ತೆ. ಬಿಕಾಸ್ ಈ ಫೋಟೋಸ್ಗೆಲ್ಲ ಕಪ್ಪೆಲ್ಲ ತೆಗ್ದಿದ್ವಲ್ಲ ಹಾಗಾಗಿ. ಸೊ ಅಲ್ಲಿಂದ ಡೈರೆಕ್ಟಾಗಿ ನಾನು ಆಗಲೇ ಹೇಳಿದ್ದೆ ಅಲ್ವಾ, ನಮ್ಮ ಹಸ್ಬೆಂಡ್ ಅವರ ಅಣ್ಣನ ಮಕ್ಕಳು ಬಂದಿದ್ರು. ಅವ್ರ ಮನೆ ಇಲ್ಲ, ವಾಕಬಲ್ ಡಿಸ್ಟೆನ್ಸ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಅವ್ರ ಮನೆಗೆ ಕರೆದಿದ್ರಲ್ಲ ಅಂದ್ಬಿಟ್ಟು. ಸೊ ಅಲ್ಲಿಗೆ ಹೋದ್ರೆ ಮಕ್ಕಳು ಒಟ್ಟಿಗೆ ಆಗ್ಬಿಟ್ರೆ ಏನೋ ಒಂಥರ ಖುಷಿ. ಅದರಲ್ಲೂ ಕೂಡ ಎಲ್ಲ ದೊಡ್ಡವ್ರು ಆಗ್ಬಿಡ್ತಾರೆ. ಇವಾಗ ಕ್ರಿಶ್ ಸ್ವಲ್ಪ ಚಿಕ್ಕೋನು, ಅವನ್ ಕಂಡ್ರಂತೂ ಅವ್ರ ಫ್ಯಾಮಿಲಿಗೆಲ್ಲ ಸಖತ್ ಖುಷಿ. ಓ ಬಾಯಿ ಆಗ್ಬಿಡ್ತೈತೆ. ನಿಂಗೆ ಉಕ್ಕು ಕುಡಿತೀಯಾ? ನನ್ನಪ್ಪ ದೃಷ್ಟಿ ಆಗಿದ್ದೆ ನಿಂಗೆ.
ಇವಾಗ ನೀವು ಮಾತಾಡ್ಸ್ಬಿಡಿ, ಅವನೇ ಮಾತಾಡ್ಸ್ತಾನೆ. ಏನ್ ಚಮಿ, ಏನು ನನ್ನಮ್ಮ, ಅಯ್ಯೋ ದೇವ್ರೇ, ಯಾರು ಬಂದಾರ ಅತ್ತೆ ಅತ್ತೆ. ಅಪರೂಪಕ್ಕೆ ಹೋಗಿರ್ತೀವಂತ ಅಲ್ಲೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಬಿಕಾಸ್ ನನ್ನ ಹಸ್ಬೆಂಡ್ ಅವರ ಅಕ್ಕದಿರ ಮನೆಯೆಲ್ಲ ಅಲ್ಲೇ ಹತ್ತತ್ರನೇ ಒಂದಿಬ್ಬರು ಜನದ್ದು. ಸೊ ಅವ್ರವ್ರ ಮನೆಗೆಲ್ಲ ಹೋಗಿ ಮಾತಾಡಿಕೊಂಡು ಏನೋ ಒಂಥರ ಅಪರೂಪಕ್ಕಾದರೂ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಯಿತು. ಮನೇಲಿ ತುಂಬ ಕೆಲಸ ಬಿದ್ದಿತ್ತು, ಬಟ್ ಆದ್ರೂ ಅಲ್ಲಿದೆಲ್ಲ ಮರೆತುಬಿಟ್ಟು ಇಲ್ಲಿದ್ದು ಏನು ಸಿಚುಯೇಷನ್ ಅಷ್ಟಕ್ಕೆ ಎಂಜಾಯ್ ಮಾಡಿಕೊಂಡು ಅರಿಶಿನ ಕುಂಕುಮ ಸೀರೆ ಹೂವು ತಾಂಬೂಲ ಎಲ್ಲ ಕೊಡ್ತಾರಲ್ಲ ಆ ಥರದ್ದೆಲ್ಲ ಕೊಟ್ರಲ್ಲ ತಗೋಬಿಟ್ಟು ಅಲ್ಲಿಂದ ಹೊರಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ. ಬಿಕಾಸ್ ಇಲ್ಲಿ ಬಂದರೆ ಮನೇಲಿ ತುಂಬ ಕೆಲಸ ಇತ್ತು. ವಿಡಿಯೋಸ್ ಎಲ್ಲ ಮಾಡಿ ಸ್ಯಾರೀಸ್ ಎಲ್ಲ ಫೋಲ್ಡಿಂಗ್ ಮಾಡಿದೇನೆ ಹಾಗೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ವಿ. ಸೊ ಹಾಗಾಗಿ ಹೊರಟ್ವಿ. ತುಂಬ ಲೇಟ್ ಆಗಿತ್ತು, ಆಲ್ಮೋಸ್ಟ್ ಒಂದು 10:30 11 ಗಂಟೆ ಆಗಿತ್ತು. ಬಟ್ ಕಾರಲ್ಲಿ ಬಂದಿದ್ವಲ್ಲ, ನಮ್ಮ ಮನೆಗೂ ಸ್ವಲ್ಪ ಹತ್ತಿರ ಆಗುತ್ತೆ, ಒಂದು ಹಾಫ್ ಆನ್ ಅವರ್ ಅಷ್ಟರಲ್ಲಿ ರೀಚ್ ಆಗಿಬಿಡ್ಬೋದು. ಈ ಟೈಮಲ್ಲಿ ಟ್ರಾಫಿಕ್ ಕೂಡ ಇರಲ್ಲ ಅಂತ ಡಿಸೈಡ್ ಮಾಡಿಕೊಂಡು ಹೊರಟ್ಬಿಟ್ಟು. ಆ್ಯಂಡ್ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಇಷ್ಟೇ. ಇದ್ರ ಬಗ್ಗೆ ಏನಾದರೂ ರಿಲೇಟೆಡ್ ಇತ್ತು ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಯಾರೀಸ್ ಕಲೆಕ್ಷನ್ ಆ್ಯಂಡ್ ಕೆಲವೊಂದು ಹೆಂಗೆ ಆಗುತ್ತೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನಮಗೆ ಏನೆಲ್ಲ ಫಾಲ್ಟ್ ಹೊಡೆಯುತ್ತೆ ಅನ್ನೋದನ್ನೆಲ್ಲ ನಾನು ಕಂಪ್ಲೀಟಾಗಿ ಈಗ ಅಪ್ಕಮಿಂಗ್ ಈಗ ಬರುತ್ತೆ ಒಂದು ವಿಡಿಯೋ. ಒಂದು ಚಿಕ್ಕದಾಗಿ ಮನೇಲೇ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ರೆ ಹೆಂಗೆಲ್ಲ ಜನ ನಮ್ಮನ್ನ ಮಿಸ್ಯೂಸ್ ಮಾಡ್ಕೋತಾರೆ ಅನ್ನೋದನ್ನು ಹೇಳ್ತೀನಿ. ಪ್ಲೀಸ್ ಕಂಟಿನ್ಯೂಷನ್ ಆಗಿ ವಿಡಿಯೋನ ನೋಡಿ. ಹಾಯ್ ಎಲ್ಲರಿಗೂ ನಮಸ್ತೆ. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಅಂದರೆ ಪಾಪ ಫೋಟೋ ಶೂಟ್ ಏನಾಗುತ್ತೆ ಅದು ಇವತ್ತಿಂದಲ್ಲ, ನಿನ್ನೆದು. ಆ್ಯಂಡ್ ಇವತ್ತು ಬಂದುಬಿಟ್ಟು ಇವತ್ತು ಸಂಜೆ ಅಂದರೆ ಇದು ಸಂಜೆ ಅಲ್ಲ, ರಾತ್ರಿ ಇನ್ನೊಂದು 2 ನಿಮಿಷ ಮಧ್ಯರಾತ್ರಿ ಆಗೋಗುತ್ತೆ ನೋಡಿ. ಟೈಮು 12 ಗಂಟೆ ಆಗಿದೆ. ಟೈಮು ಮಧ್ಯರಾತ್ರಿ 12 ಗಂಟೆ. ಆ್ಯಕ್ಚುಲಿ ಇವಾಗ ಯಾಕೆ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದರೆ ಬಲ್ಕ್ ಆರ್ಡರ್ಸ್ ಅಂತೂ ತುಂಬ ಬರ್ತಾ ಇದೆ. ಅಂದರೆ ಈ ಮನೇಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ತುಂಬ ಅಂದರೆ ತುಂಬ ಆರ್ಡರ್ಸ್ ಅದೇ ಜಾಸ್ತಿ ಆಗಿಬಿಟ್ಟಿದೆ. ಸೊ ನಮಗೆ ಸಿಂಗಲ್ ಪೀಸ್ ಆರ್ಡ್ರ್ ಬಂದಾಗ ಒಂದೇ ಪೀಸು ಇಲ್ಲಿ ನೋಡಿ ಹಿಂಗೆಲ್ಲ ಜೋಡಿಸ್ಕೊಂಡಿರ್ತೀನಿ. ಸ್ಯಾರಿ ತೋರಿಸ್ತೀನಿ ಬನ್ನಿ. ಹಿಂಗೆಲ್ಲ ಜೋಡಿಸ್ಕೊಂಡಿರ್ತೀನಿ ಸ್ಯಾರಿನ. ಯಾವ್ಯಾವ ಪ್ಯಾಟ್ರನ್ ಯಾವ್ಯಾವ್ದಿದೆ ಆ ಥರ ಜೋಡಿಸಿ ಇಟ್ಕೊಬಿಡ್ತೀನಿ ನಾನು. ಸೊ ಏನಾದ್ರು ಆರ್ಡರ್ಸ್ ಬಂತು ಅಂದರೆ ನಾರ್ಮಲ್ ಈಗ ಈ ಪ್ಯಾಟ್ರನಲ್ಲೆಲ್ಲ ಒಂದೇ ಥರದ್ದು. ಸೊ ಆರ್ಡರ್ಸ್ ಬಂತು ಅಂತಂದರೆ ಹಿಂಗೆ ತೊಗೊಳೋದು, ಆರ್ಡ್ರ್ ಆಗಿರೋದನ್ನು ತೆಗೆದುಬಿಟ್ಟು ನಾನು ಅಲ್ಲಿ ಇಟ್ಕೋತೀನಿ. ಸಿಂಗಲ್ ಆರ್ಡರ್ಸ್ ಎಲ್ಲನೂ ಇಲ್ಲಿ ಕರೆಕ್ಟಾಗಿ ಜೋಡಿಸ್ಕೊಬಿಡ್ತೀನಿ. ಸೊ ಇಲ್ಲಿ ನೋಡಿ ನನ್ನ ಪಾಪ ನನ್ನ ಪಿಕ್ಕು ಆಲ್ರೆಡಿ ಸಿಂಗಲ್ ಆರ್ಡರ್ಸ್ಗೆಲ್ಲ ಥ್ಯಾಂಕ್ ಯು ಕಾರ್ಡ್ ಹಾಕಿ ಇಟ್ಬಿಟ್ಟೈತೆ. ಇದೆಲ್ಲ ಸಿಂಗಲ್ ಆರ್ಡರ್ಸ್ ಹಾಗೆ ಜೋಡಿಸಿ ಇಟ್ಕೊಬಿಡ್ತೀನಿ ಆಯಿತಾ. ಬಟ್ ಇವತ್ತು ತುಂಬ ಅಂದರೆ ತುಂಬಾ ಬಲ್ಕ್ ಆರ್ಡರ್ಸ್. ಅಂದರೆ ಇವ್ರಿಗೆ ಮನೇಲಿ ಬಿಸ್ನೆಸ್ ಮಾಡೋರಿಗೆ ತುಂಬ. ಆಲ್ರೆಡಿ ನಾನು ಬೆಳಗ್ಗೆ ಸ್ವರ ಸ್ಯಾರೀಸ್ ಪೇಜಲ್ಲಿ ಸ್ಟೋರಿ ಹಾಕಿದ್ದೆ. 3 ಬಲ್ಕ್ ಆರ್ಡರ್ ನಾನು ಡಿಸ್ಪ್ಯಾಚ್ ಮಾಡಿದೆ. ಇವತ್ತು ಬಂದುಬಿಟ್ಟು ಇದು ಲಾಸ್ಟ್ 1 ಲೈನು. ಇದರಲ್ಲಿ ಒಂದೊಂದು ಪ್ಯಾಟ್ರನಲ್ಲಿ ಒಂದೊಂದು ಥರ ಸೆಲೆಕ್ಟ್ ಮಾಡ್ಕೋತಾರೆ, ಅವ್ರಿಗೆ ಯಾವ್ದು ರಿಕ್ವೈರ್ಮೆಂಟ್ ಇದೆ ಅದು. ಆ್ಯಂಡ್ ಲಾಸ್ಟ್ ಇದು 2 ಲೈನ್ಸು. ಸೊ ನಾನು ಇಲ್ಲೇ ಒಂದೇ ಕಡೆ ಇಟ್ಟಿದ್ದೆ 3 ಜಾಸ್ತಿ ಬಲ್ಕ್ ಆರ್ಡರ್ಸ್ ಹಿಂಗೆ ಮಾಡಿಬಿಟ್ಟು ಆ ಫಸ್ಟ್ ಸ್ಯಾರಿ ಮೇಲೆ ಅವ್ರವ್ರ ಅಡ್ರೆಸ್ ಬರೆದು ಇಟ್ಬಿಡ್ತೀನಿ. ಬಿಕಾಸ್ ಬೆಳಗ್ಗೆ ಪ್ಯಾಕ್ ಮಾಡಿದ್ರೆ ಆಗುತ್ತೆ ಯಾವ ಅಂತ. ಸ್ವಲ್ಪ ಕೆಲಸ ಸಿಂಗಲ್ ಪೀಸ್ದೇ ಜಾಸ್ತಿ ಕೆಲಸ. ಬಟ್ ಇವಾಗ ಸ್ಯಾರೀಸ್ ಎಲ್ಲ ಯಾವುದೇ ಪ್ಯಾಟರ್ನ್ ಸೆಲೆಕ್ಟ್ ಮಾಡೋದನ್ನಲ್ಲ. ಸೊ 1 ಬಲ್ಕ್ ಆರ್ಡರ್ ಈ ಕಡೆ ಬಂದುಬಿಟ್ಟಿದೆ. ಸೊ ಇದು 3 ಜನ ಬುಕ್ ಮಾಡ್ಕೊಂಡಿರೋದು ಮನೇಲಿ ಬಿಸ್ನೆಸ್ ಮಾಡ್ತಾರೆ. ಇದು ರೆಗ್ಯುಲರಾಗಿ ಬುಕ್ ಮಾಡ್ಕೋತಾರಲ್ಲ ಅವ್ರದ್ದು. ಸೊ ಇವತ್ತಿಗೆ ಓಕೆ, ಇವತ್ತು ಮುಗೀತು ಎಲ್ಲದೆಲ್ಲ ಆರ್ಡರ್ಸ್ ಇದೆ ಅಂತ. ನಾನು ಈ ವಿಡಿಯೋ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಕೆಲವೊಂದು ಇನ್ಫಾರ್ಮೇಷನ್ ಕೊಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ತುಂಬ ಜನ ಕೇಳ್ತಿದ್ದೀರಾ, ಮೇಡಮ್ ನಾನು ಹೋಲ್ಸೇಲಿಗೆ ತೊಗೋಬೇಕು, ಬಿಸ್ನೆಸ್ ಮಾಡಬೇಕು, ನಿಮ್ಮ ಹತ್ರ ಸಿಗುತ್ತಾ ಹೇಳಿ ಅಂತ. ನಾನು ಎಷ್ಟೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಯಾವುದು ಸಿಗುತ್ತೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ನಂಬರ್ ಅಂತ. ಅದನ್ನು ಎಷ್ಟು ಚೆನ್ನಾಗಿ ಮಿಸ್ಯೂಸ್ ಮಾಡ್ಕೊತಿದ್ದಾರೆ ಜನ ಅಂತಂದರೆ ನನಗೆ ಶಾಕ್ ಆಗುತ್ತೆ. ಸೊ ನಾನು ಯಾಕೆ ಹೇಳ್ಬಿಟ್ಟು ಏನಂಗಾಗುತ್ತೆ ಬಿಡಿ, ಯೂಸ್ ಆಗೋರ್ಗಂತೂ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಸೊ ಬಟ್ ನಮ್ಮ ಮನೆಯವ್ರು ಹೇಳ್ತಾನೆ ಇರ್ತಾರೆ, ನೀನು ಹೇಳಿ ತಪ್ಪು ಮಾಡಿದೆ ನೋಡಿ ಇವಾಗ ಅಂತ. ಜನಗಳು ಹೆಂಗೆ ಮಾಡ್ತಾರೆ ಅಂದರೆ ನನಗೆ ನಿಜವಾಗ್ಲೂ ಲೇಡೀಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ. ನನಗೆ ಅಷ್ಟಿಷ್ಟೆಲ್ಲ ಸಿಟ್ಟು ಬರ್ತಿರುತ್ತೆ ನೋಡಿ. ನಮಗೆ ಇವಾಗ ಇದೆಲ್ಲ ಪ್ಯಾಕ್ ಮಾಡಬೇಕು, ಅದೆಲ್ಲ ಸಿಂಗಲ್ ಇಟ್ಟಿರ್ತೀನಿ, ಅದನ್ನೆಲ್ಲ ಪ್ಯಾಕ್ ಮಾಡಬೇಕು. ಇದು ಬಿಡಿ ಬೆಳಗ್ಗೆ ಮಾಡಿದ್ರು ನಡೆಯುತ್ತೆ. ಆ ಕಡೆ ನೋಡಿ ಇಲ್ಲಿ 2 ಪ್ಯಾಕು ಫುಲ್ಲು ಬಂಡಲ್ ಬಂದಿದೆ. ಅದು ಆರ್ಡರ್ ಅದು ಫುಲ್ ಇನ್ನೂ ಓಪನೇ ಮಾಡಿಲ್ಲ. ಇವಾಗ ಓಪನ್ ಮಾಡಿ ಬಿಲ್ ಚೆಕ್ ಮಾಡಿ ಯಾವುದೆಲ್ಲ ಬಂದಿದೆ ನೋಡಿಕೊಂಡು ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೋಬೇಕು. ನಮ್ಗೆ ಇಷ್ಟು ಕೆಲಸ ಹಿಡಿಯುತ್ತೆ. ಇನ್ನು ಅದು ಪ್ಯಾಕ್ ಮಾಡಿ ಇದು ಮಾಡೋತ್ತಿಗೆ ಇನ್ನೂ 1-1.5 ಅವರ್ ಆಗೋಗ್ಬಿಡುತ್ತೆ. ಆ್ಯಂಡ್ ಈ ವಿಡಿಯೋನ ಬೆಳಗ್ಗೆ ಎಡಿಟ್ ಮಾಡಿ ಹಾಕಬೇಕು ಅಂದರೆ 3 ಗಂಟೆ ಆದರೂ ನಿದ್ದೆ ಎಲ್ಲ ಎಲ್ಲ ಆಗುತ್ತೆ. ಬಟ್ ನೀವು ಎಷ್ಟು ಚೆನ್ನಾಗಿ ಟೈಮ್ ವೇಸ್ಟ್ ಮಾಡ್ತೀರ. ಮಿನಿಮಮ್ ಅಂದರೆ 1 ಗಂಟೆ 1.5 ಗಂಟೆ ಎಲ್ಲ ತೆಗಿಸ್ತೀರ. ಮೇಡಮ್ ಇದು ಕಳಿಸಿ ಎಲ್ಲ ಕಳಿಸ್ತೀನಿ ನಾನು, ಮಾರ್ಕ್ ಮಾಡ್ತೀರಾ ಕಳಿಸ್ತೀರಾ. ನೆಕ್ಸ್ಟ್ ಅದಾದಮೇಲೆ ನಿಮ್ಮ ಅಡ್ರೆಸ್ ಕಳಿಸ್ತೀರಾ. ಓಕೆ ಎಲ್ಲ ಕಳಿಸಿ ಆಗುತ್ತೆ. ನಂದು ಸ್ಕ್ಯಾನರ್ ಏನಿದೆ, ಓಕೆ ನಿಮಗೆ ಎಷ್ಟು ಖುಷಿ ಆಗುತ್ತೆ ಮೇಡಮ್, ಇಷ್ಟು ಪ್ರೈಸಾ, ಓಕೆ ತಗೋತೀವಿ
ತಗೋತೀವಿ ಮೇಡಮ್, ನಿಜವಾಗ್ಲೂ ಇಷ್ಟು ಕಮ್ಮಿ ಕೊಡ್ತೀರಾ, ಗೊತ್ತಿರಲಿಲ್ಲ. ಕೆಲವೊಬ್ಬರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಬಿಕಾಸ್ ನಾನು ಕಮ್ಮಿ ಪ್ರೈಸಿಗೆ ಕೊಡ್ತೀನಿ, ಬಟ್ ಕೆಲವೊಬ್ಬರಿಗೆ ಇದೆ ಹೆವಿ ಪ್ರೈಸ್ ಆಯಿತು ಅನ್ನೋ ಥರ ಆಡ್ತಾರೆ. ಸೊ ನಾವು ಅವ್ರಿಗೆ ಏನು ಮಾಡೋಕ್ಕಾಗುತ್ತೆ, ನಾವು ಇರೋ ಪ್ರೈಸ್ ಹೇಳಬೇಕಾಗತ್ತೆ. ಇಷ್ಟು ಕಮ್ಮಿ ಕೊಡ್ತೀನಿ, ತುಂಬ ಜನಕ್ಕೆ ಶಾಕ್ ಆಗಿದೆ. ಇಷ್ಟು ಕಮ್ಮಿ ನಿಜವಾಗ್ಲೂ ನಾವು ಓಕೆ ಮೇಡಮ್ ನಾವು ತೊಗೋತೀವಿ, ಕ್ವಾಲಿಟಿ ಹೆಂಗಿದೆ ಇಷ್ಟು ಕಮ್ಮಿ ಅಂತಿರಲ್ಲ. ಸೊ ಹಿಂಗೆಲ್ಲ ಮಾತಾಡ್ತಾರೆ. ಸೊ ಪರವಾಗಿಲ್ಲ, ಕ್ವಾಲಿಟಿ ಬೆಸ್ಟಾಗೇ ಇರುತ್ತೆ. ಸೊ ನೀವು ಸೀರೆ ಬಂದಮೇಲೆ ನೋಡಿ ಅಂದ್ಬಿಟ್ಟು ಕೊಡ್ತೀನಿ, ಹೇಳಿರ್ತೀನಿ ಆಯಿತಾ. ಸೊ ಎಲ್ಲ ಆದಮೇಲೆ ಹೇಳ್ತಾರೆ ಮೇಡಮ್ ನಮ್ಮ ಹಸ್ಬೆಂಡ್ ಬೇಡ ಅಂತಿದ್ದಾರೆ, ಮೇಡಮ್ ಮನೇಲಿ ಬೇಡ ಅಂತಿದ್ದಾರೆ, ನೀನು ವರಮಹಾಲಕ್ಷ್ಮಿಗೆ ಸ್ಟಾರ್ಟ್ ಮಾಡ್ತೀನಿ, ನೆಕ್ಸ್ಟ್ ವೀಕ್ ಪೇಮೆಂಟ್ ಮಾಡ್ತೀನಿ, ಅದನ್ನು ಹಂಗೆ ಎತ್ತಿಟ್ಟಿರಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಕೈ ಮುಗಿದು ಕೇಳ್ಕೊಂಡಿದ್ದೆ, ಬಟ್ ನಿಜವಾಗ್ಲೂ ನನಗೆ ಕೈ ಮುಗೋಕ್ಕೆ ಎಷ್ಟು ಟೈಮ್ ಹಾಳು ಮಾಡ್ತೀರಾ ಗೊತ್ತಾ. ಅದೇ ನಿಮ್ಮ ಹಾಗೆ ಟೈಮ್ ಹಾಳು ಮಾಡೋಕ್ಕಿದ್ರು ಏನೋ ನನಗಂತೂ ಗೊತ್ತಾಗಲ್ಲ. ನನಗೆ ಇವಾಗ ಜೆನ್ಯೂನಾಗಿ ಯಾರು ಮಾಡಬೇಕು ಅಂತ ಬರ್ತಾರೆ, ಫೇಕಾಗಿ ಯಾರು ಮಾಡಬೇಕು ಅಂತ ಬರ್ತಾರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಯಾರು ಅಂತಲೇ ಗೊತ್ತಾಗಲ್ಲ ನಿಜವಾಗ್ಲೂ. ನನಗಂತೂ ನಾನು ನಿಜ ಒಂದಿಬ್ಬರಿಗೆ ಬಾಯಿಗೆ ಬಂದಂಗೆ ಬೈದೇ ಬಿಟ್ಟಿದ್ದೀನಿ. ಈ ಥರ ಯಾರಿಗೂ ಮಾಡೋಕೆ ಹೋಗ್ಬೇಡಿ ನಿಜವಾಗ್ಲೂ. ಈ ಥರ ಮಾಡೋಂಗಿದ್ರೆ ನಮ್ಮ ಟೈಮ್ ನೀವು ವೇಸ್ಟ್ ಮಾಡ್ತೀರಾ, ನಿಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೆ ಇನ್ನೂ ಏನೇನಾಗುತ್ತೋ ನಿಮಗೆ ಗೊತ್ತಿಲ್ಲ. ಒಂದು ಲೇಡಿ ಹಂಗೆ ಒಂದು 2-2.5 ಅವರು ಫುಲ್ಲು ನಾನು ಓಕೆ ಮೇಡಮ್ ಇಲ್ಲ ಮಾತಾಡ್ತಾನೆ ಇದ್ದಾರೆ, ಅದೇನು ಮಾಡ್ತೀರಾ ಇದೇನು ಮಾಡ್ತೀರಾ ಹಾಗೆ ಹೀಗೆ, ಅದಕ್ಕೆಷ್ಟು ಇದಾಗುತ್ತೆ, ಇದಕ್ಕೆಷ್ಟು ಇದಾಗುತ್ತೆ, ಎಲ್ಲಿ ತರಿಸ್ತಾರೆ, ಇದೆಲ್ಲ ಪ್ರತಿಯೊಂದು ಕೇಳಿದ್ದಾರೆ. ಮೇಡಮ್ ನನಗೆ ಇಷ್ಟು ಬೇಕೇ ಬೇಕು ಮೇಡಮ್, 18 ಸ್ಯಾರೀಸು ಬೇಕು, ಒಂದು ಯಾರಿಗೂ ಕೊಟ್ಬಿಡಿ ಹಾಗೆ ಎಲ್ಲ ಹೇಳಿದ್ರು. ಅಡ್ರೆಸ್ಸು ಕಳಿಸಿದ್ರು, ಓಕೆ ಸ್ಕ್ಯಾನರ್ ಕಳಿಸಿ ಮೇಡಮ್, ನನ್ನ ಹತ್ರ ಫುಲ್ ಕ್ಯಾಶ್ ಇದೆ, ಕ್ಯಾಶ್ ಹಿಂಗೆ ಇಟ್ಕೊಂಡು ಫೋಟೋನ ಕಳಿಸಿದ್ರು, ಬೆಳಗ್ಗೆ ಅಷ್ಟಲ್ಲಿ ಹಾಕ್ಬಿಡ್ತೀನಿ ಮೇಡಮ್ ಪ್ಲೀಸ್ ಅಂತ. ಸೊ ನಾನು ಎಲ್ಲರಿಗೆ ಪರ್ಟಿಕ್ಯುಲರಾಗಿ ಹೇಳಿದ್ದೆ, ನೀವು ಆರ್ಡರ್ ಹಾಕಿರೋದ್ರಲ್ಲಿ ನನ್ನ ಹತ್ರ ಒಂದು 11 ಸ್ಯಾರೀಸ್ ಇಲ್ಲ ಮೇಡಮ್, ಸೊ ನಾನು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡು ಹಾಕ್ಬಿಡ್ತೀನಿ, ಸೊ 1-2 ಡೇಸ್ ಆಗುತ್ತೆ ಅಂತ. ಅಯ್ಯೋ ಮೇಡಮ್ 2 ಡೇಸ್ ಆಗುತ್ತಾ, ಹಿಂಗೆ ಸರಿ ಆಯಿತು ಮೇಡಮ್, ಬೆಳಗ್ಗೆ ನೀವು ಅಡ್ವಾನ್ಸ್ ಪೇ ಮಾಡಿ ನಾನು ಅವ್ರಿಗೆ ಹಾಕಿ ಕಳಿಸಿರ್ತೀನಿ, ನೀವು ಬಂದ ಮೇಲೆ ನನಗೆ ಫುಲ್ ಪೇಮೆಂಟ್ ಮಾಡಿದ್ಮೇಲೆ ನಾನು ಶಿಪ್ಪಿಂಗ್ ಕೊಡ್ತೀನಿ. ಅಯ್ಯೋ ಬೇಕಾದ್ರೆ ಈಗಲೇ ಫುಲ್ ಹಾಕ್ಕೊಡ್ತಿದ್ದೆ ಮೇಡಮ್, ಕ್ಯಾಶ್ ಇದೆ ಎಲ್ಲ ಹೇಳಿ ಆದಮೇಲೆ ನಾನು ಸ್ಯಾರಿನೂ ಹಾಕ್ತೆ ಬುಕ್ಕಿಂಗ್ಗೆ, ಅದು ರಿಸೀವ್ ಆಯಿತು, ಎಲ್ಲ ನೋಟಿಫಿಕೇಟಿವ್ ಫೋಟೋನೂ ಕಳಿಸ್ದೆ. ಓಕೆ ಮೇಡಮ್ ಇವಾಗ ಸಮಾಧಾನ ಆಯಿತು ಎಲ್ಲ ಹೇಳಿ ಆದಮೇಲೆ, ಮೇಡಮ್ ನಮ್ಮ ಹಸ್ಬೆಂಡ್ ಹೋಗ್ತಾ ಇಲ್ಲ ಪ್ಲೀಸ್ ಮೇಡಮ್ ಬೇಜಾರು ಮಾಡ್ಕೊಬಿಡಿ. ನಿಜವಾಗ್ಲೂ ನಿಮಗೆ ಮನುಷ್ಯತ್ವ ಅನ್ನೋದಿದ್ರೆ ನೀವು ಒಬ್ರಿಗೆ ಏನೋ ಒಂದು ಮಾಡ್ತೀರ ಅಂದರೆ ರಿಟರ್ನ್ ನಿಮ್ಗೆ ಅದೇ ಬರುತ್ತೆ, ನಿಜವಾಗ್ಲೂ ನಿಮಗೆ ಅದೇ ಬರುತ್ತೆ. ಆ ಲೇಡಿ ನೋಡ್ತಾರೆ ನಿಜವಾಗ್ಲೂ. ನನಗೆ ಎಷ್ಟು ಸಿಟ್ಟು ಬಂತ ಗೊತ್ತಾ, ಅಷ್ಟು 1000 ಸತಿ ಕೇಳಿದ್ರೆ ಮೇಡಮ್ ಪಕ್ಕನಾ ನಾನು ನನ್ನ ಹತ್ರ ಇರೋದಾದ್ರೆ ನಾನು ಕೊಟ್ಬಿಡ್ಬೋದು, ಇಲ್ಲ ನಾನೇ ಸೆಲ್ ಮಾಡ್ಕೊಬೋದು, ನಾನು ಇಲ್ದಿರೋದು ಡಬಲ್ ತರಬೇಕು ಅಂದ್ರೆ ತರಿಸ್ಬೇಕು, ಆರ್ಡ್ರ್ ಹಾಕ್ಲಾ ಓಕೆನಾ, ಹಾಂ ಮೇಡಮ್ ಪಕ್ಕ ಮೇಡಮ್ ಶೋರ್ ಮೇಡಮ್. ನೋಡಿದ್ರೆ ಅದೆಲ್ಲ ಬಂದು ಇಟ್ಟು ಫೋಟೋ ಎಲ್ಲ ತೆಗ್ದು ಆದಮೇಲೆ ಮೇಡಮ್ ನಮ್ಮ ಹಸ್ಬೆಂಡ್ ಬೇಡ ಅಂದರು, ಏನೂ ಬೇಜಾರು ಮಾಡ್ಕೊಬೇಡಿ ಅಂದ್ರೆ ಅಷ್ಟೇ. ಇನ್ನು ಎಷ್ಟು ರಿಪ್ಲೈ ಮಾಡಿದ್ರು ಅನ್ಸರಿಲ್ಲ. ನಿಜವಾಗ್ಲೂ ದೇವ್ರನ್ನೋರು ಒಬ್ಬರು ಇದ್ದೇ ಇರ್ತಾರಲ್ಲ, ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ನನಗೆ ಎಷ್ಟು ಇವತ್ತು ಕಷ್ಟ, ಎಷ್ಟು ಸುಸ್ತು, ಎಷ್ಟು ತ್ರಾಸು ಕೊಟ್ಟರೆಲ್ಲ ಅದರ ರಿಟರ್ನ್ ನಿಮಗೆ ಬರುತ್ತೆ, ಡೋಂಟ್ ವರಿ. ನನಗೆ ಅಷ್ಟು ಸಿಟ್ಟಾವತ್ತು. ಸೊ ಈ ಥರ ಒಂದು ತುಂಬ ಜನ ಮಾಡಿದ್ರು, ಬಟ್ ಈ ಲೇಡಿ ಅಷ್ಟು ಯಾರೂ ಮಾಡಿಲ್ಲ. ಹಂಗಾಗಿ ಶೇರ್ ಮಾಡ್ಕೋಬೇಕು. ಇಂಟ್ರೆಸ್ಟ್ ಇದೆಯಾ, ಜೆನ್ಯೂನ್ ಆಗಿ ನಿಮಗೆ ಮಾಡಬೇಕು ಅನ್ನೋದಿದ್ರೆ ಮಾತ್ರ ಮೆಸೇಜ್ ಮಾಡಿ ಪ್ಲೀಸ್. ದಯವಿಟ್ಟು ಯಾರು ಸುಮ್ಮನೆ ಮುಂದಿನ ವರ್ಷ ಮಾಡೋರು ಅಲ್ಲ, ಅದರ 10 ವರ್ಷ ಒಂದು 10 ವರ್ಷ ಬಿಟ್ಕೊ ಮಾಡೋರು ಪ್ಲೀಸ್ ನನ್ನ ಹತ್ರ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಯಾರು ಕೊಡ್ತಾರೆ ನಿಮಗೆ? ಆನ್ಲೈನಲ್ಲಿ ಎಷ್ಟೋ ಜನ ಮಾಡ್ತಾ ಇದ್ದಾರೆ ಸ್ಯಾರಿ ಬಿಸ್ನೆಸ್. ಒಬ್ಬರು ಹೋಲ್ಸೇಲ್ ಕಾಂಟ್ಯಾಕ್ಟ್ ನಂಬರು ಅಥವಾ ಹೋಲ್ಸೇಲಿಗೆ ನಾನು ಕೊಡ್ತೀನಿ ಬನ್ನಿ. ಯಾರು ಬಿಟ್ಕೊಡಲ್ಲ. ನಾವು ಮಾರ್ಜಿನ್ ಎಷ್ಟು ಹಾಕ್ತೀವಿ ಗೊತ್ತಾಗುತ್ತೆ. ಸೀಕ್ರೆಟ್ ಬಿಸ್ನೆಸ್ ಸೀಕ್ರೆಟ್ ಯಾರು ಬಿಟ್ಕೊಡೋದೇ ಇಲ್ಲ. ನಾನು ಆಸ್ ಅ ಫ್ರೆಂಡ್ ಕಾಲ್ ಮಾಡಿದ್ರೆ ಎಲ್ಲ ಹೇಳ್ಬಿಡ್ತೀನಿ, ಪಟ ಅಂತ ಒದ್ರುಬಿಡ್ತೀನಿ, ಹಿಂಗೆ ಎಲ್ಲ ಒದ್ರುಬಿಡ್ತೀನಿ. ಅದನ್ನು ಮಿಸ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಆಯಿತಾ, ಅಷ್ಟೇ ನಾನು ಹೇಳೋದು. ನೆಕ್ಸ್ಟ್ ಇವಾಗ ಏನಕ್ಕೆ ಮಾಡಿದೆ ಅಂತಂದರೆ, ತುಂಬ ಜನ ಕೇಳ್ತಾರೆ ಮೇಡಮ್ ಯಾವುದೋ ಒಂದು 2 ಸೀರೆಯಲ್ಲಿ 2 ವೀಡಿಯೋದಲ್ಲಿ ಸಾರಿ ಕಲೆಕ್ಷನ್ ತೋರಿಸಿದ್ರಿ, ಪ್ಲೀಸ್ ಕಲೆಕ್ಷನ್ ಶೇರ್ ಮಾಡಿ. ನಮ್ಮ ಹತ್ರ ಇನ್ಸ್ಟಾಗ್ರಾಮ್ ಇಲ್ಲ, ನೀವು ಇನ್ಸ್ಟಾಗ್ರಾಮ್ ಲಿಂಕು ಹೇಳ್ತಲ್ಲ, ನಾನು ಮರ್ತೇ ಬಿಟ್ಟಿದ್ದೀನಿ ಆ್ಯಕ್ಚುಲಿ. ಸ್ವರಾ ಸ್ಯಾರೀಸ್ ಅಂತ ನನ್ನ ಇನ್ಸ್ಟಾಗ್ರಾಮಲ್ಲಿ ಸ್ವರಾ ಸ್ಯಾರೀಸ್ ಅಂತ ಪೇಜ್ ಇದೆ, ಇದ್ರ ಮೇಲೆ ನಾನು ಟ್ಯಾಗ್ ಮಾಡ್ತೀನಿ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಸೊ ನಿಮಗೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಇನ್ನೊಂದು, ನಾನು ಇವಾಗ ರೀಸೆಂಟ್ ಗಿವ್ ಅವೇನ ಅನೌನ್ಸ್ ಮಾಡ್ತೀನಿ. ಇನ್ನೇನು ಹಬ್ಬಗಳ ಹತ್ರ ಬಂತಲ್ಲ, ಸೊ ನಮ್ಮ ಹೆಣ್ಮಕ್ಳಿಂದನೇ ಹೆಣ್ಮಕ್ಳು ಸೀರೆ ಪರ್ಚೇಸ್ ಮಾಡೋದ್ರಿಂದನೇ ಇಷ್ಟು ಚೆನ್ನಾಗಿ ನನಗೆ ಆಗ್ತಾ ಇರೋದಲ್ಲ. ಸೊ ಯಾರೆಲ್ಲ ಪರ್ಚೇಸ್ ಮಾಡ್ತಿರೋದು ಹೇಳಿ, ನೀವು ನನ್ನ ವೀಡಿಯೋ ನೋಡೋರೇ ಪರ್ಚೇಸ್ ಮಾಡೋದು, ನನ್ನ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸೇ. ಸೊ ನಿಮಗೆ ಅಂತ ಒಂದು ಗಿವ್ ಅವೇನ ಅನೌನ್ಸ್ ಮಾಡ್ತಿದ್ದೀನಿ. ಇದರಲ್ಲಿ ಯಾವುದಾದ್ರೂ ಒಂದು ಹೊಸ ಕಲೆಕ್ಷನ್ ಬರೋ ಯಾವುದಾದ್ರೂ ಒಂದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿನ ಗಿವ್ ಅವೇಲಿ ಫ್ರೀ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಪೇಜ್ ಫಾಲೋ ಮಾಡ್ತೀರಾ ಆ್ಯಂಡ್ ಯಾರೆಲ್ಲ ನನ್ನ ಸ್ಯಾರೀಸ್ ವೀಡಿಯೋಗೆ ಲೈಕ್ ಮಾಡ್ತೀರಾ, ಸ್ವರಾ ಸ್ಯಾರೀಸ್ ಪೇಜ್ನ ಫಾಲೋ ಮಾಡ್ಕೊಂಡು ಯಾರೆಲ್ಲ ಲೈಕ್ಸ್ ಮಾಡ್ತಾ ಇರ್ತಾರೆ, ನನಗೆ ಕಂಟಿನ್ಯೂಸ್ ಆಗಿ ನನಗೆ ಮೆಸೇಜ್ ಬರುತ್ತೆ. ಸೊ ಯಾರು ಫ್ರೀಕ್ವೆಂಟ್ಲಿ ಆಗಿ ನನಗೆ ಸಪೋರ್ಟ್ ಮಾಡ್ತಿದ್ದಾರಲ್ವ, ಸೊ ಇಷ್ಟೇ ಪರ್ಟಿಕ್ಯುಲರ್ ಎಲ್ಲ ಯಾರೆಲ್ಲ ಸಪೋರ್ಟ್ ಮಾಡ್ತಾರೋ ಅವ್ರಿಗೆಲ್ಲ ಕಳಿಸ್ತೀನಿ ನನ್ನ ಸ್ಯಾರಿನ ಆಸ್ ಅ ಫ್ರೀ ಗಿಫ್ಟ್ ಆಗಿ ನಾನು ಗಿವ್ ಅವೇ ಅಂತ ಸೊ ಮಾಡ್ತಿರೋದು. ಸೊ ನಾನು ಗಿವ್ ಅವೇನ ಅನೌನ್ಸ್ ಮಾಡ್ತೀನಿ, ಅನೌನ್ಸ್ ಮಾಡ್ತೀನಿ. ಯಾವ ಸ್ಯಾರಿ ಕೊಡ್ತಾ ಇದ್ದೀನಿ, ಯಾರಿಗೆ ಕೊಡ್ತಾ ಇದ್ದೀನಿ, ಯಾರಿಗೆ ಸಿಗುತ್ತೆ, ಯಾರೆಲ್ಲ ಏನು ಮಾಡಬೇಕು ಅನ್ನೋದನ್ನು ಅನೌನ್ಸ್ ಮಾಡ್ತೀನಿ. ಸೊ ಹಾಗಾಗಿ ಸ್ವರಾ ಸ್ಯಾರೀಸ್ ಪೇಜ್ನ ಫಾಲೋ ಮಾಡಿಕೊಂಡು ಅಪ್ಡೇಟ್ ತೊಗೋತಾರೆ ಅಂತ ಹೇಳ್ತೀನಿ. ಸೊ ಇವಾಗ ಬೇಗ ಯಾವುದೆಲ್ಲ ಕಲೆಕ್ಷನ್ ಇದೆ ತೋರಿಸ್ತೀನಿ ಬನ್ನಿ. ಸೊ ಕೇಳ್ತಾನೆ ಇರ್ತೀರ, ತುಂಬ ಸತಿ ಕೇಳ್ತಾನೆ ಇರ್ತೀರ, ಇದೆರಡು ಪ್ಯಾಕ್ ಆಗಿರೋದು. ಸೊ ಈ ಥರದಲ್ಲಿ ಕೆಲವೊಂದು ಕಲೆಕ್ಷನ್ಸ್ ಇದೆ ಅಷ್ಟೇ, ತೋರಿಸ್ತೀನಿ. ನನಗೆ ಒಂದೇ ಥರ ಕಲೆಕ್ಷನ್ಸ್ ಯಾವುದಿದೆ ಅದೆಲ್ಲ ತೋರಿಸ್ತೀನಿ.
ನೋಡಿ ಇದೆಲ್ಲ ಹೊಸದಾಗಿ ಬಂದಿರೋ ಸ್ಯಾರೀಸ್ ಇದೆಲ್ಲ ಆರೆಂಜ್ಗೆ ಪರ್ಪಲ್ ಹಿಂಗೆ ಕಾಣಿಸುತ್ತೆ ಗೊತ್ತಿಲ್ಲ. ಇದು 2 ಸ್ಯಾರೀಸ್ ಎಲ್ಲ ಹಾಕಿದೆ, ಒಂದೊಂದಲ್ಲ 2 ಸ್ಯಾರಿ ಅಷ್ಟೇ. ಎಷ್ಟೊಂದು ಬುಕ್ ಆಗಿದೆ. ಆರೆಂಜ್ಗೆ ಪರ್ಪಲ್ ನಾನು ಒಂದು ಮಸ್ಟರ್ಡ್ ಎಲ್ಲೋಗೆ ವೈಟ್ ಎಲ್ಲ ಬುಕ್ ಮಾಡಿದೆ, ಅದೇ ಥರ ಸ್ಯಾರೀಸ್ ಇದೆಲ್ಲ. ಸೊ ನೋಡಿ ರೆಡ್ಗೆ ಪಿಂಕ್ ಬಂದಿದೆ, ರಾಯಲ್ ಬ್ಲೂಗೆ ರಾಮಾ ಗ್ರೀನ್ ಥರ ಬಂದಿದೆ. ಸೊ ಇದೆಲ್ಲ ಅದೇ. ಸೊ ನಾನು ಹಾಕಿದ ಸ್ಯಾರಿ ಕೇಳ್ತಾ ಇರ್ತೀರಲ್ಲ ಮೇಡಮ್, ನೀವು ಹಾಕಿದ ಸ್ಯಾರಿ ತೋರಿಸಿ ಇದೇ ನಾನು ಹಾಕಿದ್ದು ಮಸ್ಟರ್ಡ್ ಎಲ್ಲೋಗೆ ಆಫ್ ವೈಟ್ ಬರುತ್ತೆ, ಇದು ವೈಟ್ ಫುಲ್ಲಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈ ಸ್ಯಾರಿ ನೋಡಿಪ್ಪ, ಈ ಸ್ಯಾರಿ ಹಿಂದೆ ಹೋಗ್ರಿ. ಈ ಸ್ಯಾರಿನ ನೀವು ಸೇಮ್ ಸ್ಯಾರಿ, ಸೇಮ್ ಟು ಸೇಮ್ ಸ್ಯಾರಿ, ಸೇಮ್ ಬಾರ್ಡರು, ಫ್ಲವರ್ ಬಾರ್ಡರು, ನೀವು ಬೇರೆ ಪೇಜಲ್ಲಿ ಚೆಕ್ ಮಾಡಿ ನೋಡಿ. 1250ಗೆ ನಾನು ಈ ಸ್ಯಾರಿನ ಆನ್ಲೈನಲ್ಲಿ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಇಷ್ಟು ಕಲರ್ಸ್ ಅವೈಲಬಲ್ ಇದೆ. ಇದೆಲ್ಲ ಬಿಡಿ ಸೋಲ್ಡ್ ಔಟ್ ಆಗಿರೋದು. ಇಷ್ಟು ಕಲರ್ಸ್ ಅವೈಲಬಲ್ ಇದೆ. ಇದು ಒಂದೇ ಸ್ಯಾರಿಯಲ್ಲಿ 1250, 1480, 600ಗೆಲ್ಲ ಹಾಕಿದ್ದಾರೆ. ಬಟ್ ನಾನು ಕಮ್ಮಿ ಪ್ರೈಸ್ಗೆ, ಓಕೆ ಸ್ಟಾರ್ಟಿಂಗ್ ಬಿಸ್ನೆಸ್ ಅಲ್ವಾ, ನನಗೆ ಅಷ್ಟು ಏನು ಲಾಭ ಬೇಡ, ಬಂದಷ್ಟೇ ಸಾಕು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ತೀರ ಮಾಡಬಾರ್ದು ಅಂದ್ಬಿಟ್ಟು ಮಾಡೋಕ್ಕೋದ್ರೆ, ಮೇಡಮ್ ನೀವು ಅಷ್ಟು ಕಮ್ಮಿಗೆ ಹಾಕಿದ್ದೀರಲ್ಲ, ನಿಮ್ಮ ಸ್ಯಾರಿ ಕ್ವಾಲಿಟಿ ಇಲ್ವಾ, ಲೆಂತ್ ಬರುತ್ತಾ, ಏನೇನೋ ಕೇಳ್ಸಿರಲ್ಲ. ಲೆಂತ್ ನಾನು ಇಷ್ಟು ಲೆಂತ್ ಇದ್ದೀನಿ, ನನಗೆ ಇಷ್ಟು ಲೆಂತ್ ಬರುತ್ತೆ ನೋಡಿ, ಇಷ್ಟು ಮಟ್ಟ ಲೆಂತ್ ಬರುತ್ತೆ. ಇನ್ನೂ ಎಷ್ಟು ಲೆಂತ್ ಇಲ್ಲಿಗೆ ಬರಬೇಕಾ ಸ್ಯಾರಿ ಫುಲ್ಲು ಎಲ್ಲ ಹಿಂಗೆ ಹಾಕೊಂಡು ಒಂದು ಇಷ್ಟುದ ನಿಮ್ಗೆ ಎಕ್ಸ್ಟ್ರಾ ಒಳಗಡೆ ಹಿಂಗೆ ಬರಬೇಕಾ? ನನಗೆ ಒಂದೊಂದ್ಸತಿ ಹೆಂಗೆ ಅನಿಸುತ್ತೆ ಗೊತ್ತಾ, ಲೋ ಕ್ವಾಲಿಟಿ ಏನಾದರೂ ಈ 1000 ರೂಪಾಯಿಗೆ 100, 1000 ರೂಪಾಯಿಗೆ 4-5 ಸೀರೆ ಬರುತ್ತಲ್ಲ, ಆ ಥರದೆಲ್ಲ ಸೇಲ್ ಮಾಡ್ದಕ್ಕೆ ಕೇಳಿದ್ರೆ ನಾನು ಆನ್ಸರ್ ಮಾಡ್ಬೋದು. ಎಷ್ಟು ನನ್ನ ಹತ್ರ ಇರೋದು ಜಾಸ್ತಿ ಕಲೆಕ್ಷನ್ ಎಲ್ಲ ಬರೀ ಕ್ರೇಪ್ ಸಿಲ್ಕ್ ಸ್ಯಾರೀಸ್. ನಾನು ನಿಜವಾಗ್ಲೂ ಯಾವ ವಿಡಿಯೋದಲ್ಲಿ ಇಷ್ಟು ರ್ಯಾಶಾಗಿ ಮಾತಾಡಲ್ಲ. ಅದರಲ್ಲಿ ನಾನು ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಕೆಲವೊಂದು ತುಂಬ ರ್ಯಾಶ್ ಮಾತಾಡ್ತಿರೋ, ನನಗೆ ಅದೇ ಬೇಜಾರು. ಆ್ಯಂಡ್ ಈ ಸ್ಯಾರಿ ಮತ್ತು ಈ ಸ್ಯಾರಿ ನಾನು ಒಂದೇ ಪ್ರೈಸ್ಗೆ ಹಾಕಿದ್ದೆ, ಇದು ಮತ್ತು ಇದನ್ನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಆಗಿಲ್ಲ, ವಿಡಿಯೋ ರೆಡಿ ಆಗಿದೆ, ಪೋಸ್ಟ್ ಆಗುತ್ತೆ. ಈ ಸ್ಯಾರಿ ಮತ್ತು ಈ ಸ್ಯಾರಿ ಬಾರ್ಡರ್ ಚೇಂಜ್ ಇರ್ಬೋದು, ಬಟ್ ಒಂದೇ ಪ್ರೈಸ್, ಸೇಮ್ ಪ್ರೈಸ್ ಇದೆ ಎರಡೂ. ಕಮ್ಮಿ ಪ್ರೈಸ್ ಹಾಕಿದ್ರೆ ಮೇಡಮ್ ಕ್ವಾಲಿಟಿ ಇದೆಯಾ, ನಿಜಲ್ಲಿ ಅವರೆಲ್ಲ ಜಾಸ್ತಿಗೆ ಹಾಕಿದಿರಲ್ಲ ಮೇಡಮ್ ಅಂತ. ಜಾಸ್ತಿ ಪ್ರೈಸ್ ಹಾಕಿದ್ರೆ ಮೇಡಮ್ ಪ್ರೈಸ್ ಜಾಸ್ತಿ ಆಯಿತು, ಅಲ್ಲಿ ಕಮ್ಮಿಗೆ ಸಿಗುತ್ತೆ, ಏನೇನಾದ್ರು ಒಂದು ಹೇಳ್ತಾನೆ ಇರ್ತೀರಾ. ಹಿಂಗೆಲ್ಲ ಮಾಡಿಬಿಟ್ರೆ ಮಿಸ್ ಆಗಿಬಿಡುತ್ತೆ ರೀ ಯಾರ್ಯಾರ್ದು ಅಂತ. ಏನೇನಾದರೂ ಒಂದು ಹೇಳ್ತಾನೆ ಇರ್ತೀರಾ, ಹಂಗೆ ಆಗ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ನಾನು. ಸೊ ಇದಿಷ್ಟು ಆರ್ಡರ್ ಇದೆರಡೇ ಆರ್ಡರ್ ಆಗಿರೋದು. ಇದಿಷ್ಟು ನನ್ನ ಹತ್ರ ಈಗ ಪ್ರೆಸೆಂಟ್ ಹಳೆ ಕಲೆಕ್ಷನ್ ಎಲ್ಲ ನೋಡಿ, ಇದೆಲ್ಲ ಸಿಂಗಲ್ ಪೀಸ್ ಅವಾಗ ಮಾಡಿಬಿಟ್ರೆ ಸರಿ ಅಂದ್ಬಿಟ್ಟು ಎಲ್ಲನೂ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಇದೆಲ್ಲ ಬೆಳಗ್ಗೆ ಮಧ್ಯಾಹ್ನ 4 ಗಂಟೆಗೆಲ್ಲ ಆರ್ಡರ್ ಆಗಿರೋದು. ಹಿಂಗೆ ಒಂದು 6 ಗಂಟೆ ಮೇಲೆ ಆರ್ಡರ್ ಆಗಿರೋದೆಲ್ಲ ಅಲ್ಲೇ ಇಟ್ಟಿದ್ದೀನಿ, ಚೇರ್ ಮೇಲೆ ಮಾಡಬೇಕು. ಈಗ ಫಾಸ್ಟಾಗಿ ಯಾವುದೆಲ್ಲ ಹೊಸ ಕಲೆಕ್ಷನ್ ಬಂದಿದೆ ತೋರಿಸ್ತೀನಿ. ತುಂಬ ಸಾರಿ ರೀಸ್ಟಾಕ್ ಆಗಿದೆ. ಯಾರಿಗೋಸ್ಕರ ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ನಾನು ಪ್ರೆಗ್ನೆಂಟ್ ಇದ್ದಾಗ ತುಂಬ ಜನ ಫಾಲೋ ಮಾಡ್ಕೊಂಡಿದ್ದಾರೆ ಪಾಪಲ್ಲಿ ಹೆಣ್ಮಕ್ಳು. ತುಂಬ ಜನ ಕೇಳಿದ್ರು, ಮೇಡಮ್ ನಿಮ್ಮ ಸೀಮಂತಕ್ಕೆ ಹಾಕಿದ ಸ್ಯಾರಿ ಅಂತ ಕೇಳಿದ್ರು. ನಾನು ಯೂಟ್ಯೂಬಲ್ಲಿ ನಾನು ಸೀಮಂತಕ್ಕೆ ಹಾಕಿದ ವೆರೈಟಿ ಆಫ್ ಕಲರ್ ಸ್ಯಾರೀಸ್ನ ತೋರಿಸ್ದೆ. ನಿಜಾಗ ನೀವು ನಂಬಲ್ಲ, ವಿತಿನ್ 2 ಅವರ್ಸಲ್ಲಿ ನನಗೆ ಯಾವ ಕಲರ್ಸ್ ಉಳಿಸ್ತಿದೆ ಎಲ್ಲ ಸೋಲ್ಡ್ ಔಟ್. ಅದರ 3 ಸತಿ ಸೆಟ್ ತರಿಸ್ದೆ. ತಂದರೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾನೆ ಇದ್ರಿ ಅಲ್ವಾ. ಪ್ರೆಸೆಂಟ್ ಅದು ಬಂದಿದೆ, ಹಾಗಾಗಿ ಅದನ್ನು ತೋರಿಸ್ತೀನಿ. ಕಲಂಕಾರಿ ಅಂತೂ ದಿ ಮೋಸ್ಟ್ ಫೇವ್ರೆಟ್, ಅದು ಎಷ್ಟು ಸ್ಟಾಕ್ ತಂದ್ರೂ ನಿಲ್ಲಲ್ಲ. ಕಲಂಕಾರಿ ಯುನೀಕ್ ಕಲೆಕ್ಷನ್ ಬಂದಿದೆ. ಆ್ಯಂಡ್ ಇದು ನಾನು ಇನ್ಸ್ಟಾಗ್ರಾಮ್ ಹಾಕೋಕ್ಕೂ ಮುಂಚೆನೇ ಯೂಟ್ಯೂಬಲ್ಲಿ ರಿವೀಲ್ ಮಾಡ್ತಿದ್ದೀನಿ ಯಾವುದೆಲ್ಲ ತಂದಿದ್ದೀನಿ ಅಂತ. ಸೊ ಯೂಟ್ಯೂಬ್ಗಲ್ಲೇ ಜಾಸ್ತಿ ಸೋಲ್ಡ್ ಔಟ್ ಆಗಿಬಿಡುತ್ತೆ, ಇನ್ಸ್ಟಾಗ್ರಾಮ್ ಉಳಿಯಲ್ಲ ಅನಿಸುತ್ತೆ. ತೋರಿಸ್ತೀನಿ ನಾನು ಯಾವುದೆಲ್ಲ ಬಂದಿದೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿ. ಅದೆಲ್ಲ ಹಂಗೆ ಕಿತ್ತು ಮಾಡೋಕ್ಬಿಟ್ಟಿದ್ನಲ್ಲ, ಏನೋ ಒಂಥರ ಸ್ಯಾರಿ ಹಂಗೆ ಗಜಿ ಬಿಜಿ ಆದರೆ ಯಾವಾಗ ಸರಿ ಮಾಡ್ತೀನೋ ಅನ್ನೋ ಥರ ಆಗ್ತಾ ಇರುತ್ತೆ. ಸೊ ಹಾಗಾಗ್ಬಿಟ್ಟು ಒಂದೊಂದು ಪ್ಯಾಟ್ರನಲ್ಲಿದೆ ಸ್ಯಾರೀಸ್. ನಾನು ತೋರಿಸ್ತೀನಿ ನಿಮಗೆ ಯಾವ್ದು ಬಂದಿದೆ ಅಂತ, ಯಾವುದೂ ಮಿಸ್ ಮಾಡಲ್ಲ. ಅದ್ರ ಹತ್ರ ಪೂಜೆ ಮಾಡಿ ಇರ್ತೀರಾ, ಇದೇನು ಯೂಟ್ಯೂಬಲ್ಲಿ ಈ ಥರ ಹಂಗೆ ತೋರಿಸ್ತಾ ಇದ್ದಾರಾ ಸುಮ್ಮನೆ ಅಂತ ಅಂದ್ಕೊಬಿಡಿಪ್ಪ. ತುಂಬ ಜನ ಅದನ್ನು ಅಂದ್ಕೋತಾರೆ. ಆಲ್ರೆಡಿ ಪೂಜೆ ಮಾಡಿ ನೋಡಿ ನಮ್ಮೆಲ್ಲ ಇಟ್ಕೊಂಡು ಸ್ನಾನ ಮಾಡಿ, ಅದಕ್ಕೆ ನಾನು ಅವಾಗಲೇ ಹೇಳಿದ್ದು, ಎಲ್ಲ ಪ್ಯಾಕ್ ಆದಮೇಲೆ ನಾನು ಸ್ನಾನ ಮಾಡ್ಕೊಬಿಡ್ತಾ ಇದ್ದೆ, ಮೈಕೈ ನೋವು ಅಂದ್ಬಿಟ್ಟು. ಇವತ್ತು ಮುಂಚೆನೇ ಪ್ಯಾಕ್ ಆಗೋ ಮುಂಚೆನೇ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ನೋಡಿ ಇದೇ ಸ್ಯಾರೀಸ್, ಅದು ಎಷ್ಟು ಜನ ಬುಕ್ ಮಾಡ್ಕೊಂಡ್ರು ಗೊತ್ತಾ, 3 ಸೆಟ್ ತರಿಸಿದೆ. ಚೆನ್ನಾಗಿ ಬುಕ್ ಆಯ್ತಿದೆಲ್ಲ, ಜಾಸ್ತಿ ಸೀಮಂತಕ್ಕೆ ಅಂತಲೇ ಬುಕ್ ಆಗಿದ್ದು ಸ್ಯಾರಿಗಳಿದು. ಇದರಲ್ಲಿ ಮತ್ತಷ್ಟು ಕಲರ್ ಕಾಂಬಿನೇಷನ್ ಫುಲ್ಲು ನಾನು ಏನು ತರಿಸಿದೆ ಅವಾಗ ಅದೇ ಥರ ಕಲರ್ ಕಾಂಬಿನೇಷನ್ ಮತ್ತೆ ತರಿಸಿದ್ದೀನಿ. ನೋಡಿ ಪಿಂಕ್, ಒಂದೇ ಕಲರ್ ಪಿಂಕು 3 ಜನ ಬುಕ್ ಮಾಡ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿದೆಯೋ, ತುಂಬ ಚೆನ್ನಾಗಿದೆ. ಅದು ಒಂದು ಪಿಂಕೇನೆ, ಇದು ಪಿಂಕೇನೆ ಆ್ಯಂಡ್ ಇದು ಪಿಂಕೇನೆ, 3 ಪಿಂಕ್ ಆಯಿತು ಆಯಿತಾ. ಇದು ಪರ್ಪಲ್, ಸೇಮ್ ಅವಾಗೆಲ್ಲ ಓಪನ್ ಮಾಡಿ ತೋರಿಸಿದ್ದೀನಿ. ಇದು ಪರ್ಪಲ್ಲು ಆ್ಯಂಡ್ ಇದು ಗ್ರೀನ್. ಇದು ಚೆನ್ನಾಗಿದೆ, ಇದೇ ಕಲರ್ ನಾನು ತೆಕ್ಕುಮಾಗ ಒಂದು ಎತ್ತಿಟ್ಕೊಂಡೆ ಅವಳಿಗೆ ಲಂಗ ಬ್ಲೌಸ್ ಒಳಗೆ. ಇದು ಒಂದು ಆ್ಯಂಡ್ ಇದು ಒಂದು ಆರೆಂಜು, ಇಷ್ಟು. ಇದು ಒಂದು ಆರೆಂಜು ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ.
ಇದು ಬ್ಲೂ ತುಂಬ ಚೆನ್ನಾಗಿದೆ, ಸಾರಿ ಗ್ರೀನ್ ಸಕ್ಕತ್ತಂದರೆ ಸಖತ್ ಇಷ್ಟ ಆಯ್ತು ನನಗೂ. ಕಲರ್ ಕಾಂಬಿನೇಷನ್ ಅಷ್ಟೇ ಕಾಣಿಸ್ತೈತೆ ರೀ ನೋಡಿ, ತುಂಬ ಚೆನ್ನಾಗೈತೆ, ಸಕ್ಕತ್ತಾಗೈತೆ. ಬಾರ್ಡ್ರು ಅಷ್ಟೇ ತುಂಬ ರಿಚ್ ಲುಕ್ ಆಗಿರುತ್ತೆ. ನಾವು ಹೆಂಗೆ ಬೇಕಂಗೆ ಡಿಸೈನ್ ಮಾಡಿಸ್ಕೋಬೋದು. ಇದು ಮತ್ತೆ ರೀಸ್ಟಾಕ್ ಆಗಿದೆ ನೋಡಿ. ಕೇಳ್ತಾ ಇದ್ರಲ್ಲ, ನಾನು ಅಪ್ಡೇಟ್ ಹಾಕ್ತೀನಪ್ಪ ಅಂತಿದೆ, ಬಿಕಾಸ್ ಕೇಳಿರ್ತೀರ, ಮೆಸೇಜ್ ಬಂದಂಗೆ ಎಲ್ಲ ಮೇಲ್ಗಡೆ ಹೋಗಿರುತ್ತೆ. ಸೊ ಬಂದಾಗ ನಿಜ ಅಪ್ಡೇಟ್ ಆಗ್ತೀನಿ, ನೋಡ್ಕೊಳ್ಳಿ. ಒಂದು ಹುಡುಗಿ ತುಂಬ ಕೇಳ್ತಾ ಇತ್ತು, ಮೇಡಮ್ ಈ ಮಂತು 24ಗೆ ನನಗೆ ಸೀಮಂತ್ ಐತೆ, ಅಷ್ಟರಲ್ಲಾದರೂ ತರಿಸಿ ಮೇಡಮ್ ಅಂತ ಸ್ಟಾರ್ಟ್ ಮಾಡಿ ಅಕ್ಕ, ಪ್ಲೀಸ್ ಅಕ್ಕ ಅಂತೆಲ್ಲ ಕೇಳ್ತು. ಸೊ ನೋಡ್ಕೊಬಿಡಿ, ನಂಬರ್ ಹುಡುಕಿ ಅಪ್ಡೇಟ್ ಕೊಡೋದಕ್ಕಷ್ಟೇ ಸ್ವಲ್ಪ. ಸೊ ಇದು ಒಂದು ಪ್ಯಾಟರ್ನ್ ಸ್ಯಾರಿ. ಆ್ಯಂಡ್ ಕಲಂಕಾರಿ ಕೇಳ್ತಾ ಇದ್ರಿ ಅಲ್ವಾ, ಕಲಂಕಾರಿ ಬಂದಿದ್ದೆ ಫೈನಲಿ. ಸಕ್ಕತ್ತಾಗಿದೆ ಕಲರ್ ಕಾಂಬಿನೇಷನ್ಸ್ ಈ ಸತಿ, ಸೂಪರ್ ಅಂದರೆ ಸೂಪರ್ ಆಗಿದೆ ನೋಡಿ. ಇದೆಷ್ಟು ನಾನು ಅದೇ ಹೇಳ್ತೀನಿ, ಕಲರ್ ಸೋಲ್ಡ್ ಔಟ್ ಆಗೋ ಚೆನ್ನಾಗಿ ಕಾಣಿಸ್ತಿದೆ ರೀ. ಕಲರ್ ಸೋಲ್ಡ್ ಔಟ್ ಆಗೋಕ್ಕೂ ಮುಂಚೆ ಪ್ಲೀಸ್ ಬುಕ್ ಮಾಡ್ಕೊಳ್ಳಿ. ಬಿಕಾಸ್ ಕಲಂಕಾರಿ ನೋಡೋಣ ಅಂತ ಒಂದು ಅಷ್ಟೇ ಹಾಕ್ಸಿರೋದು, ನಾನು ಒಂದೇ ಥರದ ಹಾಕ್ಸಿದ್ದೀನಿ ನೋಡಿ. ಕಲರ್ ಕಾಂಬಿನೇಷನ್ ಇದು ಬಂದಿದೆ. ಸ್ಯಾರಿ ಕೋಡ್ ರಿಮೂವ್ ಮಾಡಿಲ್ಲ, ಇದು ಒಂದು ಕಲರ್ ಕಾಂಬಿನೇಷನ್ ಇದೆ. ಬೇಗ ಕಲರ್ ಕಾಂಬಿನೇಷನ್ ತೋರಿಸ್ಬಿಡ್ತೀನಿ. ಚೆನ್ನಾಗಿದೆ, ಇದೆಲ್ಲ ಚೆನ್ನಾಗಿ ಕಾಣಿಸುತ್ತೆ ರೀ, ಚೆನ್ನಾಗಿದೆ, ತುಂಬ ಯುನಿಕ್ ಕಲೆಕ್ಷನ್. ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರಂತೂ ವಿತಿನ್ ಒನ್ ಡೇ, ನಾನು ಅವರ್ ಅಂತೆಲ್ಲ ನಿಜ ಸುಳ್ಳು ಹೇಳೋಕ್ಕಾಗಲ್ಲ. 1 ಅವರಲ್ಲಿ ನಾವು ಇಷ್ಟೆಲ್ಲ ಸೇಲ್ ಮಾಡೋಕ್ಕೆ ಅಷ್ಟು ಮೆಸೇಜಿಗೆ ರಿಪ್ಲೈನೂ ಕೊಡೋಕ್ಕಾಗಲ್ಲ. ಅವರು ಅಂದರೆ ಅದು ಒಂದು ಲೆಕ್ಕ. ಒಂದು ದಿನದೊಳಗಂತೂ 200% ಸೋಲ್ಡ್ ಔಟ್ ಆಗುತ್ತೆ. ಇದೊಂದು ಕಲರು ಸಕ್ಕತ್ತಾಗಿದೆ ಮಾತ್ರ ಕಲರ್ ಕಾಂಬಿನೇಷನ್. ಆ್ಯಂಡ್ ಇಲ್ಲಿ ನೋಡಿ ಕಲಂಕಾರಿ, ಇದು ಬಿಟ್ಟು ಇನ್ನೂ ಒಂದು ಪ್ಯಾಟರ್ನ್ ಇದೆ ಅಲ್ಲ ರೀ, ಇನ್ನೂ ಒಂದು ಪ್ಯಾಟರ್ನ್ ತರಿಸಿದ್ದೀನಿ. ಇದು ಸೂಪರ್ ಆಗೈತೆ, ಸಕ್ಕತ್ತಾಗೈತೆ ಒಂಥರ. ಪ್ರೈಸ್ ಏನೋ ಮೆನ್ಷನ್ ಮಾಡಲ್ಲ, ಇದು ನೋಡಬೇಕು, ಬಿಲ್ ಚೆಕ್ ಮಾಡಿ ನೋಡಬೇಕು ಇನ್ನು ಪ್ರೈಸ್ ಹಾಕೋಕ್ಕೆ. ಸೊ ನೋಡೋಣ, ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ, ನಾನು ಪ್ರೈಸ್ ಹೇಳ್ತೀನಿ. ರಾಯಲ್ ಬ್ಲೂ ಅಲ್ಲಿ ಈ ಸತಿ ಹೊಸ ಬಾರ್ಡರ್ ಬಂದಿದೆ, ಫುಲ್ ಶೈನಿಂಗ್. ಇದು ಬಟ್ಟೆ ಅಂತೂ ಸೂಪರ್ ಆಗೈತೆ, ನಂಬರ್ ಹಾಕಿದ್ದಾರೆ. ಸೂಪರ್ ಆಗೈತೆ ಬಟ್ಟೆ ಅಂತೂ, ಚೆನ್ನಾಗೈತೆ ರೀ. ಸಕ್ಕತ್ತಾಗೈತೆ. ಎರಡೂ ಸೈಡು ಸೇಮ್ ಬಾರ್ಡರ್, ಎರಡೂ ಸೈಡು ತುಂಬ ಚಿಕ್ಕ ಬಾರ್ಡರ್ ತರಿಸಿದ್ದು ಅಂತ ಹೇಳಿದ್ರಲ್ಲ. ರಾಯಲ್ ಬ್ಲೂ ಅಲ್ಲಿ ನೋಡಿ, ಇದು ಒಂದು ಥರ ಬಾರ್ಡ್ರು, ಇದು ಚೈನ್ ಲಿಂಕ್ ಬಾರ್ಡರ್ ಥರ ಬರುತ್ತೆ, ಈ ಥರ ಬಾರ್ಡರ್. ಇದು ಎರಡೂ ಸೈಡು ಸೇಮ್ ಬಾರ್ಡರು. 2 ಪ್ಯಾಟರ್ನ್ ತರಿಸಿದ್ದೀನಿ. ಆ್ಯಂಡ್ ಈ ಸತಿ ಇದರಲ್ಲೂ ಅಷ್ಟೇ ಚೇಂಜ್ ಪ್ಯಾಟರ್ನ್ ತರಿಸಿದ್ದೀನಿ ನಾನು ನೋಡಿ. ಇದು ಬ್ರೌನ್, ಕಾಫಿ ಬ್ರೌನ್ದು ಚಿಕ್ಕ ಬಾರ್ಡರ್ ಐತೆ ಮೇಡಮ್, ಸ್ವಲ್ಪ ದೊಡ್ಡದು, ಬಟ್ ಚಿಕ್ಕ ಬಾರ್ಡ್ರು ಚೆನ್ನಾಗಿ ಕೊಡ್ತು ಗೊತ್ತಾ. 1 ಇಂಚ್ ಬಾರ್ಡ್ರು ತುಂಬ ಚೆನ್ನಾಗಿ ಕೊಡ್ತು ನನ್ನ ಹತ್ರ. ಕಾಫಿ ಬ್ರೌನ್ ತರಿಸಿದ್ದೀನಿ, ಚೆನ್ನಾಗಿ ತುಂಬ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಮೇಡಮ್ ಸ್ಕ್ರೀನ್ಶಾಟ್ ಹೊಡಿಯೋಕ್ಕೈತಿಲ್ಲ, ವೀಡಿಯೋ ಪ್ಲೀಸ್ ಮತ್ತೆ ಹಾಕಿ. ಇಲ್ಲ ವೀಡಿಯೋನ ನೀವೇ ನೋಡಿ, ಸ್ಕ್ರೀನ್ಶಾಟ್ ಹೊಡಿಯೋಕ್ಕಾಗ್ತಾಯಿಲ್ಲ, ಬೇಗ ತೋರಿಸ್ತಾ ಇದ್ದೀರಾ. ಫಾಸ್ಟ್ ಮೋಷನಲ್ಲಿ ಇಟ್ಟರೆ ತುಂಬ ಜನ ಕೇಳ್ತಿದ್ದೀರಲ್ವ, ಚಿಕ್ಕದಾಗಿಯೇ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ, ನೋಡ್ಕೊಬಿಡಿ. ಏನೇನೋ ಹೊಸ ಕವರ್, ಈ ಥರ ಕವರೆಲ್ಲ ಸಿಕ್ಕಿದ್ರೆ ಚೆಂದ ಒಂಥರ. ಮತ್ತು ಇದು ಕೂಡ ರೀಸ್ಟಾಕ್ ಆಗಿದೆ, 2 ಕಲರ್ಸ್, ಬಿಕಾಸ್ ಇದು ಆಲ್ರೆಡಿ ಆರ್ಡ್ರ್ ಆಗಿರೋ ಸ್ಯಾರಿ. ಇದು ನೋಡಿದಿರಲ್ಲ ನೀವು, ತುಂಬ ಜಾಸ್ತಿ ಸೋಲ್ಡ್ ಔಟ್ ಆಯಿತು ನನ್ನ ಪೇಜಲ್ಲಂತೂ. ಗ್ರೀನ್ಗೆ ಆರೆಂಜ್ ಬರುತ್ತಲ್ಲ, ಇದು ಅಷ್ಟೇ ಚೆನ್ನಾಗಿದೆ, ಜಾಸ್ತಿ ಸೋಲ್ಡ್ ಔಟ್ ಆಯಿತು. ಅದು ಬಿಟ್ಟರೆ ಬಾರ್ಡರ್ ಸ್ಯಾರಿಲಿ ಇದೇ ಜಾಸ್ತಿ ಆಗೋದು. ಕೈಮಗ್ಗದ ಸೀರೆ ನಾನು ರೀಸೆಂಟಾಗಿ ಹಾಕಿದ್ದೀನಿ, ಅದು ಓಕೆ. ಅದು ಬಿಟ್ಟರೆ ಇದು ಒಂದು ಜಾಸ್ತಿ ಆಯಿತು. ಇನ್ನೂ ಒಂದು ಕಲಂಕಾರಿ ಇದೆ, ಇದಂತೂ ನನಗೆ ಮೋಸ್ಟ್ ಫೇವ್ರೇಟ್ ಅಂದರೆ ಫೇವ್ರೇಟ್. ನೀವೇ ಶಾಕ್ ಆಗ್ತೀರ ನೋಡಿ, ಸೂಪರ್ ಆಗಿದೆ, ಸಖತ್ತಾಗಿದೆ. ಇದು ಮಾತ್ರ ಕಲರ್ ನೋಡಿ, ಬೇಕಾದ್ರೆ ಈ ಕಲರ್ ಬೇಕಾದ್ರೆ ನಾನು ಹೇಳ್ತೀನಿ, ಹಾಕಿ 1 ಅವರ್ಗೆ ಇರಲ್ಲ. ಇದು 1 ಪೀಸು, ಫುಲ್ಲಲ್ಲ, ಸೆಟ್ಟಲ್ಲ, 1 ಪೀಸ್ ಇದು 1 ಅವರ್ಗೆ ಇರಲ್ಲ. ಅದೇನೋ ಕಣೆ, ಆರೆಂಜ್ಗೆ ಪರ್ಪಲ್ಲು ಅಥವಾ ಆರೆಂಜ್ಗೆ ಈ ಥರ ಪರ್ಪಲ್ ಕಲರ್ ಕಾಂಬಿನೇಷನ್ ಇರೋ ಸ್ಯಾರೀಸ್ನ ಇದು ಬೇಗ ಹೋಗ್ಬಿಡ್ತಾರೆ. ಏನಪ್ಪ ಇಷ್ಟ ಅನಿಸುತ್ತೆ, ನನಗೂ ಇಷ್ಟ ಆಗುತ್ತಲ್ಲ. ಮತ್ತು ಅದೇ ಇದರಲ್ಲಿ ಇದು ಯೆಲ್ಲೋ ಕಲರ್ ಬಂದಿದೆ, ಎಲ್ಲೋಗೂ ಪರ್ಪಲ್ಲೇನೆ. ಆ್ಯಂಡ್ ಇದೊಂದು ಸ್ಯಾರಿ ಇಟ್ಕೊಂಡಿದ್ದೆ ನಾನು, ವೈಟಿಗೆ ಪಿಂಕು. ಸೊ ವೈಟಿಗೆ ಪಿಂಕು ಕಲಂಕಾರಿ ಹೊಸ ಡಿಸೈನ್ ಬಂದಿದೆ, ಓಪನ್ ಮಾಡ್ಬೇಕಾರೆ. ವೈಟಿಗೆ ಪಿಂಕು ಕಲಂಕಾರಿ ಹೊಸ ಡಿಸೈನ್ ಬಂದಿದೆ. ಇದೆಲ್ಲ ಫೋಟೋಸ್ ತೆಗಿಬೇಕು. ಸೊ ಫೋಟೋಸ್ ತೆಗೆದು ನಾನು ಇನ್ ಕೇಸ್ ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳಿಸಿದ್ರೆ ಫೋಟೋಸ್ ತೆಗೆದು ಶೇರ್ ಮಾಡ್ತೀನಿ. ಆ್ಯಂಡ್ ಇದು ಬ್ಲೌಸ್ ಪೀಸ್, ವೈಟ್ ಬ್ಲೌಸ್ ಪೀಸ್ ಈ ಸ್ಯಾರಿಗೆ ಬರುತ್ತಲ್ಲ, ಕಾಫಿ ಬ್ರೌನ್ ಸ್ಯಾರಿಯಲ್ಲಿ ಈ ಸ್ಯಾರಿಗೆ ಮತ್ತು ಕಾಫಿ ಬ್ರೌನ್ ಸ್ಯಾರಿಗೆ ಬರುತ್ತಲ್ಲ, ಸೊ ಅದು ವೈಟ್ ಬ್ಲೌಸ್ ಪೀಸ್. 2 ಬಂಡಲ್ ತರಿಸಿದ್ದೀನಿ, ಲಾಸ್ಟು 4 ಬಂಡಲ್ ತರಿಸಿದ್ದು, ಅದರಲ್ಲಿ ಒಂದು ಹಂಗೆ ಉಳ್ಕೊಂಡಿದೆ. ಸೊ ಸಾಕು, 3 ಇದೆ ಸಾಕು. ಆ್ಯಂಡ್ ಈ ಕಲರ್ ತರಿಸಿದ್ದೀನಿ ನೋಡಿ, ಕಾಫಿ ಬ್ರೌನು ಈ ಸತಿ 2, ಅದು ಒಂದು ಪ್ಯಾಟ್ರನು ನೋಡಿ ತೋರಿಸ್ತೀನಿ. ಕಾಫಿ ಬ್ರೌನ್ ಒಂದು ಸತಿ ನೋಡಿ, ಕಾಫಿ ಬ್ರೌನ್ ಈ ಸತಿ 2 ಪ್ಯಾಟ್ರನ್ ಇದೆ, ನೀಟಾಗಿ ನೋಡ್ಕೊಳ್ಳಿ. ಇದು ಒಂದು ಪ್ಯಾಟ್ರನು,
ಸೊ ಇದು ಒಂದು ಪ್ಯಾಟ್ರನು ನೋಡಿ, ಇದು ಚೇಂಜಸ್ ಬರುತ್ತೆ ಪ್ರೈಸ್ ವೈಸು, ಆ್ಯಂಡ್ ಇದು ಕೂಡ ಚೇಂಜಸ್ ಬರುತ್ತೆ. ಸೊ ನೋಡಿ, ನೋಡ್ಕೊಬಿಡಿ ಡಿಸೈನ್ ಎಲ್ಲ ಸೇಮ್, ಎರಡೂ ಕಡೆ ಸೇಮ್ ಡಿಸೈನು, ಎರಡೂ ಅಷ್ಟೇ. ಬಟ್ ಸ್ಯಾರಿಲಿ ಡಿಪೆಂಡ್ಸ್ ಆನ್ ಕ್ಲಾತ್ ಮತ್ತು ಬಾರ್ಡರ್ ಮತ್ತು ಡಿಸೈನ್ ಮೇಲೆ ಸ್ಯಾರಿ ಕಾಸ್ಟ್ ಡಿಮ್ಯಾಂಡ್ ಆಗೋದು. ಸೊ ಎರಡೂ ತರಿಸಿದ್ದೀನಿ. ಇದೆಲ್ಲ ಅಷ್ಟೇ ಫುಲ್ಲು, ಇದೆಲ್ಲ ಕಾಫಿ ಬ್ರೌನೇನು ನೋಡಿ, ಇದೆಲ್ಲ ಕಾಫಿ ಬ್ರೌನ್. ಆ್ಯಂಡ್ ಇದೆರಡು ಸ್ಯಾರೀಸ್ ಆರ್ಡರ್ ಆಗಿರೋ ಸ್ಯಾರೀಸೇ. ರಾಯಲ್ ಬ್ಲೂಗೆ ಪಿಂಕು ಇದ್ಬಿಡತ್ತು, ಇದು ರಾಯಲ್ ಬ್ಲೂ ಸೇಮ್ ಪಿಕಾಕ್ ಬಾರ್ಡ್ರ್. ನಾನು ಆಲ್ರೆಡಿ ಇದು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಇದು ಬ್ಲೂ, ಸಾರಿ ಪಿಂಕ್ ಎರಡು ಆರ್ಡರ್ ಆಗಿರೋದು. ಇದೆಲ್ಲ ಕಾಫಿ ಬ್ರೌನ್. ಇಷ್ಟೇ ಸ್ಯಾರಿ ಕಲೆಕ್ಷನ್ ಸಿಗುತ್ತೆ. ಸೊ ಇಷ್ಟೇ ಸ್ಯಾರಿ ಕಲೆಕ್ಷನ್. ಎಷ್ಟು ಇದು ಎಷ್ಟು ಹಾಕ್ತಿದ್ದೀನಿ, ಮ್ಯಾಂಗೋ ಬಾರ್ಡರು 3, 4, 5 ಪೀಸಸ್ ಇದೆ. ಜಸ್ಟ್ ಸ್ಯಾಂಪಲ್ಗೆ ಅಂತ 5 ಪೀಸ್ ಹಾಕ್ತಿದ್ದೀನಿ. ಇದು ಬಿಕಾಸ್ ನನಗೆ ಜಾಸ್ತಿ 1 ಇಂಚ್ ಬಾರ್ಡರ್ ಸೇಲ್ ಆಯಿತು, ಸ್ಯಾಂಪಲ್ಗೆ ಅಂತ ಹಾಕ್ತಿದ್ದೀನಿ. ಇದೊಂದು 5 ಪೀಸ್ ಹಾಕ್ಸಿರೋದು. ಆ್ಯಂಡ್ ಇದೂ ಅಷ್ಟೇ, ಇದೂ ಅಷ್ಟೇ ಹಾಕ್ಸಿದ್ದೀನಿ. ನೋಡೋಣ ಇದರಲ್ಲಿ ಯಾವುದು ಫಾಸ್ಟ್ ಮೂವಿಂಗ್ ಆಗುತ್ತೆ ಅದನ್ನು ಆರ್ಡರ್ ಕೊಡಬೇಕಾಗತ್ತೆ. ಆರ್ಡರ್ ಕೊಟ್ಬಿಟ್ಟು ಮಾಡಿಸ್ಬೇಕಷ್ಟೇ. ಸೊ ಇದಿಷ್ಟು ಇವತ್ತಿನ ಕಲೆಕ್ಷನು. ಸೊ ಯಾರೆಲ್ಲ ನೋಡಿ ಪ್ಲೀಸ್, ನಾನು ಲಾಸ್ಟ್ ಟೈಮ್ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ದೆ. ಸೊ ಈ ಸತಿ ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದೀನಿ, ಯಾರಿಗೆಲ್ಲ ಬಿಸ್ನೆಸ್ ಮಾಡೋದಂತ ಮನೆಯಲ್ಲೇ ಕೂತು ಏನಾದರೂ ಮಾಡಬೇಕು, ಅರ್ನಿಂಗ್ ಮಾಡಬೇಕು ಒಂದು ಇರುತ್ತೆ ಹಠ ಅನ್ನೋದು ಹೆಣ್ಮಕ್ಳಿಗೆ, ಅವ್ರು ಮಾತ್ರ ಪ್ಲೀಸ್ ನನ್ನ ಟೈಮು ವೇಸ್ಟ್ ಮಾಡಿ, ನಿಮ್ಮ ಟೈಮ್ ಒಂಥರ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಯಾರೂ ಮಾಡಿಬಿಡಿ. ಸೊ ನೀವು ಒಬ್ಬರಿಗೆ ಟೈಮ್ ಕೊಟ್ಟು ಟೈಮ್ನ ಹಾಳು ಮಾಡಿ ಮಜಾ ತೊಗೊಳ್ಳೋಣ ಅಂತ ಹೋದರೆ ನಿಮ್ಮ ಟೈಮ್ನ ಬೇಕು ಅಂತ ಇರೋ ಟೈಮ್ನ ಹಾಳು ಮಾಡಿ ಮಜಾ ಮಾಡೋದಕ್ಕೆ ಬೇರೆಯವ್ರು ಬಿಡ್ತಾರೆ. ಸೊ ಹಂಗಾಗಿ ಕೇಳ್ಕೊತಾ ಇದ್ದೀನಿ. ಇಷ್ಟು ತೋರ್ಸೋತಿಗೆ ಆಗೋಯ್ತು, ಟೈಮ್ 12:30 ಆಗೋಯ್ತು. ಈಗೆಲ್ಲ ಎತ್ತಿಡಬೇಕು, ತೋರ್ಸಿಗೆ ತೆಗೆದಿದ್ದು ಪ್ಯಾಕ್ ಮಾಡಬೇಕು, ಬಲ್ಕ್ ಆರ್ಡರ್ಸ್ ಪ್ಯಾಕ್ ಮಾಡಿ ಇಟ್ಬಿಡೋದ ಏನೋ ನೋಡಬೇಕು. ಆ್ಯಂಡ್ ವೀಡಿಯೋ ಎಡಿಟ್ ಮಾಡ್ಕೋಬೇಕು, ತುಂಬ ಕೆಲಸ ಆಗುತ್ತೆ. ಸೊ ಇದರಲ್ಲಿ ಇನ್ನೊಂದು ತೋರಿಸ್ಬಿಡ್ತೀನಿ ತಡ್ರಿ. ತೊಟ್ಲು ರಿಟರ್ನ್ ಮಾಡಿಬಿಟ್ಟೆ, ತೊಟ್ಲನ್ನ ರಿಟರ್ನ್ ಮಾಡೇ ಬಿಟ್ಟೆ. ಅವನಿಗೆ ಆಗ್ತಿರ್ಲಿಲ್ಲ, ತುಂಬ ಮೇಲಕ್ಕೆ ಜಗ್ದು ಕಲ್ಲನ್ನ ಹೊಡ್ಕೊಂಡು ಯಾವಾಗಲೂ ಕುಯ್ಯಿ ಅಂತ ಅಳ್ಬಿಡು. ಒಂದ್ಸತಿ ಜೋರಾಗೆ ಹೊಡ್ಕೊಬಿಟ್ಟ. ಹೆಂಗೋ ನನ್ನ ಪುಣ್ಯಕ್ಕೆ 7 ಡೇಸ್ ಅಷ್ಟು ರಿಟರ್ನ್ ಇತ್ತು. ಸೊ ಕಟ್ ಮಾಡಿದೆ ಅಂತೀನಿ, ರಿಟರ್ನ್ ಹಾಕ್ಬಿಟ್ಟೆ. ಇನ್ನೊಂಥರ ಆನ್ಲೈನಲ್ಲಿ ತೊಟ್ಲು ಟ್ರೆಂಡ್ ಆಗ್ತವೆ ಗೊತ್ತಾ, ಆ ಥರದ್ದು ತರಿಸಿದ್ದೀನಿ. ಇದು ಸಾಕಾಗ ನಾನು ಫಸ್ಟ್ ಇದೇ ಪ್ಲ್ಯಾನ್ ಮಾಡಿದ್ದೆ, ನಮ್ಮ ಮನೆಯವರೇ ಕೇಳಿಲ್ಲ, ಒಂದು ದಿವಸಕ್ಕಾರ ತೊಟ್ಲಲ್ಲಿ ಇರಲಿ ಅಂದ್ಬಿಟ್ಟು ಹಿಂಗೆ ಮಾಡೋದು. ತೋರಿಸ್ತೀನಿ. ಆ್ಯಂಡ್ ಲಾಸ್ಟ್ ಟೈಮ್ ತೊಟ್ಲು ಹಾಕಿದಾಗ ಮೇಡಮ್ ಲಿಂಕ್ ಹಾಕಿಲ್ಲ ಅಂತಿದ್ರೆ, ಈ ಸತಿ ಅಂತೂ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಇದು ಇದ್ರಲ್ಲಿ ಓಕೆ ಅಲ್ಲ, ಇದ್ರಲ್ಲಿ ಚೆನ್ನಾಗಿ ಇಷ್ಟು ದೊಡ್ಡದಾಗಿದೆ, ಎಷ್ಟು ದೊಡ್ಡದಾಗೈತೆ ಇದು. ಇದ್ರಲ್ಲಿ ಓಕೆ, ಇದ್ರಲ್ಲಿ ಮಲ್ಕೋತಾನೆ. ಬೆಡ್ ಸಾಫ್ಟ್ ಆಗಿದೆ, ಚಿತ್ರಕ್ಕೆ ಬರೀ ತುಂಬ ಸಾಫ್ಟ್ ಆಗಿದೆ ಬೆಡ್ ಮಾತ್ರ. ವಾಷಬಲ್ ಇದು. ಇಲ್ಲಿ ನೋಡಿ, ಈ ಥರ ಇರಬೇಕು, ಮಕ್ಕಳು ಬೀಳ್ದಿರೋ ಥರ. ನಮ್ಮ ಪಾಪು ಜೋಲಿಯಲ್ಲಿ ತಲೆ ಎಷ್ಟೊಂದು ಸತಿ ಹಿಂಗೆ ಹೋಗಿ ಸಿಗಾಕೊಬಿಡೋನು. ಜಿಪ್ಪು ಕ್ಲೋಸ್ ಮಾಡಿದ್ರೆ ಸಿಗಾಕೊಳ್ಳೋದ ನೋಡಿ. ಚೆನ್ನಾಗಿ ಕೊಟ್ಟಿದ್ದಾರೆ. ಯಾವ ಥರದ್ದು ಗೊತ್ತಾ ಇದು, ಈ ಥರ ಈ ಕಿಟಕಿಗೆ ಇದಕ್ಕೆಲ್ಲ ಹ್ಯಾಂಗ್ ಮಾಡ್ತಾರಲ್ಲ ಆ ಥರದ್ದು. ನೋಡೋಣ, ಬೆಕ್ಕುಮ ರೂಮಲ್ಲ ಇಲ್ಲ ನಮ್ಮ ರೂಮ್ ಆದರೆ ಸ್ವಲ್ಪ ಒಳಗಡೆ ಆಗುತ್ತೆ. ಹೆದ್ರಕೊಂಡ ತಕ್ಷಣ ಓಡೋಗೋಕ್ಕೆ ಹೆದರ್ಕೊಬಿಡ್ತಾನೆ. ಆ ಬೆಕ್ಕುಮ ರೂಮಲ್ಲೇ ಹಾಕ್ಸೋಣ ಅಂತ ಅನ್ಕೋತಾ ಇದ್ದೀನಿ. ಇದು ಚೆನ್ನಾಗಿದೆ. ಇದು ಅವನು ಎಷ್ಟು ತುಂಬ ನೋಡಿ, ತುಂಬ ಉದ್ದ ಇದೆ ಒಳಗಡೆ. ಅವನು ಎಷ್ಟು ದೊಡ್ಡವನಾದರೂ ಕೂಡ ಹಿಡ್ಸುತ್ತೆ ಇದು. ತೊಟ್ಲು ಅಂತೂ ತುಂಬ ಅಂದರೆ ಕ್ವಾಲಿಟಿ ಮಾತ್ರ ಸೂಪರಾಗಿತ್ತು ಮಾತ್ರ ತೊಟ್ಲು. ಬಟ್ ಅವನಿಗೆ ಹಿಡಿಸ್ಲಿಲ್ಲ. ನೋಡಿ ಸೈಜು ಎಲ್ಲ ನೋಡಿ ಬುಕ್ ಮಾಡಿದ್ದೆ, ಬಟ್ ಅದು ಹಿಡಿಸ್ಲಿಲ್ಲ. ಇದನ್ನು ನಾಳೆ ಇವತ್ತು ಫಿಟ್ ಮಾಡೋಣ ಅಂತ ಎಷ್ಟು ಟ್ರೈ ಮಾಡಿದ್ವಿ. ಸ್ಟಾಕ್ ಎಲ್ಲ ಬಂದಿಟ್ಬಿಟ್ಟಿತ್ತು. ಸೊ ಫೋನ್ ಮಾಡಿದ್ರು, ಅಲ್ಲಿಗೆ ಹೋದ್ರು ನಮ್ಮ ಮನೆಯವರು. ಆ್ಯಂಡ್ ಅವ್ರ ಮನೆಯಿಂದ ಹೋದ್ರು ಅಂದರೆ ಅಷ್ಟೇ, ಪಾಪು, ನಾನು, ಮನೆ ಮತ್ತು ಫೋನು ಎಲ್ಲ ಆಗ್ಬಿಡುತ್ತೆ. ಪಿಕ್ಕುಮಾಗಿ ಸ್ವಲ್ಪ ಹುಷಾರಿಲ್ಲ ಬೇರೆ. ಆ್ಯಂಡ್ ಇವನಿಗೂ ಇನ್ನೂ ಹುಷಾರಾಗಿಲ್ಲ, ತುಂಬ ಜ್ವರ. ಅವಳಿಗೂ ಜ್ವರ, ಇವನಿಗೂ ಜ್ವರ. ಏನು ಮಾಡೋದಪ್ಪ ಅನ್ಸ್ಬಿಡುತ್ತೆ ಒಂದೊಂದ್ಸತಿ. ಹಂಗೆ ಇಡ್ತೀನಿ, ನೋಡೋಣ. ಬೆಳಗ್ಗೆ ಹಾಕ್ತೀನಿ. ಇದು ಬೆಳಗ್ಗೆ ಹಾಕಬೇಕಾದ್ರೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಬೇರೆ ವ್ಲಾಗಲ್ಲಿ ತೋರಿಸ್ತೀನಿ ಅದು. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಇನ್ಫಾರ್ಮೇಷನು. ಸೊ ನೆಕ್ಸ್ಟು ನಾನು ಹೇಳ್ದಂಗೆ ಸ್ವರಾ ಸ್ಯಾರೀಸ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಸ್ವರಾ ಸ್ಯಾರೀಸ್ ಅಂತ ಬರುತ್ತೆ. ಸೊ ಗಿವ್ ಅವೇ ನನಗೇನು ಗೊತ್ತಾ, ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ವ್ಯೂವರ್ಸ್ ಯಾರಿಗಾದರೂ ಸ್ಯಾರಿ ಹೋಗಬೇಕು ಅನ್ನೋದೇ ಇಷ್ಟ. ಸೊ ಹಾಗಾಗಿ ದಯವಿಟ್ಟು ಮರೀದೇನೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನನ್ನ ವಾಟ್ಸಪ್ ನಂಬರ್ ಹಾಕಿರ್ತೀನಿ. ಸೊ ಸ್ಯಾರಿ ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.